ಎಲ್ಲರಿಗೂ ಶರಣಾರ್ಥಿ. ಕಾಯಕದಿಂದವೇ ಜೀವನ್ ಮುಕ್ತಿ ಎರಡನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ಕೆಡೆ ನುಡಿಯದೆ ಅನ್ಯರ ಪ್ರತಿಪಾದಿಸದಿದ್ದಡೆ ಏನ ಮಾಡನಯ್ಯ ಲಿಂಗವು ಏನ ಕೊಡನಯ್ಯ ತಾನು ಏನ ಬೇಡಿದುದನಿವನಾಗಿ ನಂಬಿಕೆಯುಳ್ಳ ಶಿವಭಕ್ತಂಗೆ ಇದೇ ಇವ್ಯ. ಕೂಡಲ ಸಂಗಮ ದೇವ. The English translation as per Vachana Samputa. If you do not do evil, speak evil and blame the other, what cannot Linga do? What he cannot give, as he gives whatever you wish. This is the test for devotees of Shiva. ಕೂಡಲ ಸಂಗಮ ದೇವ. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಕಾಯಕದಿಂದವೇ ಜೀವನ್ ಮುಕ್ತಿ ಎರಡನೇ ಸಂಚಿಕೆಯನ್ನು ಶುರು ಮಾಡುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಎಲ್ಲರಿಗೂ ಶರಣಾರ್ಥಿ. ಕಾಯಕದಿಂದವೇ ಜೀವನ್ ಮುಕ್ತಿ ನಮ್ಮ ಈ ಹೊಸ ಸರಣಿಯ ಎರಡನೆಯ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಕಳೆದ ಬಾರಿ ನಾವು ಕರ್ಮವನ್ನ ಕುರಿತಾಗಿ ಒಂದಷ್ಟು ಚಿಂತನೆಗಳನ್ನ ಮಾಡಿಕೊಂಡು ಬಂದ್ವಿ. ಏತಕ್ಕಾಗಿ ಈ ಕರ್ಮ ಸಿದ್ಧಾಂತ ಅನ್ನೋದಾಗಲಿ ಅಥವಾ ಈ ಕರ್ಮದ ವಿಚಾರ ಯಾವುದಕ್ಕೋಸ್ಕರವಾಗಿ ಬಂದದ್ದು? ಇಟ್ ಇಸ್ ಜಸ್ಟ್ ಅನ್ ಅಬ್ಸರ್ವೇಷನ್. ವಿ ಅಬ್ಸರ್ವ್ the world and we try to interpret things. So ಅದರಿಂದಾಗಿ ಅಲ್ಲಿ ಹೇತುವಾದವನ್ನ ಆ ಒಂದು ಕಾರ್ಯಕಾರಣ ಸಂಬಂಧಗಳನ್ನ ನಾವು ನೋಡಿದ್ವಿ. ಯಾವುದೋ ಒಂದು ಘಟಿಸಿತ್ತು ಅಂತಂದ್ರೆ ಇಫ್ ಸಮಥಿಂಗ್ ಹ್ಯಾಪನ್, ಅದಕ್ಕೆ ಒಂದು ಕಾರಣವಿರಬೇಕು ಅನ್ನೋದನ್ನ ಇಟ್ಟುಕೊಂಡು ಕರ್ಮ ಹೇಗೆ ಅಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರವಾಗಿ ಸಹಜವಾಗಿಯೇ ದೊರಕಿದ್ದದ್ದನ್ನ ನೋಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ವ್ಯಕ್ತವಾಗುವಂತಹ ರೀತಿನಲ್ಲಿ ಈಗ ನಾನು ಎಡವಿ ಬಿದ್ದೆ ಅಂತಂದ್ರೆ ಎಡವಿದ್ದಕ್ಕೆ ಕಾರಣ ಅಲ್ಲಿಯೇ ವ್ಯಕ್ತವಾಗಿತ್ತು ಅಂತಂದ್ರೆ ಅರ್ಥವಾಗುತ್ತೆ. ಅವ್ಯಕ್ತವಾದಂತಹ ರೀತಿನಲ್ಲಿ ಏನಾದರೂ ಇತ್ತು ಅಂತಂದ್ರೆ ಘಟಿಸಿದ್ದಕ್ಕೆ ಅವ್ಯಕ್ತವಾದಂತಹ ಕಾರಣಗಳು, ನಮಗೆ ತಿಳಿಲಿಕ್ಕೆ ಗೋಚರವಾಗದೇ ಇರತಕ್ಕಂತಹ ಕಾರಣಗಳು, ಅವೆಲ್ಲವನ್ನು ಕೂಡ ಕರ್ಮಕ್ಕೆ ಹೊಂದಿಸಿಕೊಂಡು ನಾವು ಸಂಚಿತ, ಆಗಾಮಿ, ಪ್ರಾರಬ್ಧ ಇವುಗಳನ್ನೆಲ್ಲ ನೋಡಿದ್ವಿ. ಒಂದು ವರ್ಷದ ಹಿಂದೆ ನಾನು ಏನು ಮಾಡಿದ್ದನೋ ನೆನಪಿನಲ್ಲಿತ್ತು ಅಂತಂದ್ರೆ ಅವಾಗ ಹಾಗೆ ಮಾಡಿದ್ದರಿಂದ ಈಗ ಇದೇನೋ ಅಟಕಾಯಿಸ್ಕೊಂಡಿದೆ ಅನ್ನುವಂಥದ್ದನ್ನ ನಾವು ನೋಡ್ಕೊಳ್ತಿದ್ವಿ. 2 ವರ್ಷದ ಹಿಂದೆ ಸಾಲ ತಗೊಂಡಿತ್ತು ಅಂತಂದ್ರೆ ತೀರ್ಸಿಲ್ಲ ಅಂತಂದ್ರೆ ಇವಾಗ ಬಂದ್ ನಾಕ್ ತದಕ್ಕಿದ್ದಾರೆ ಅಂತಂದ್ರೆ ಯಾತಕ್ಕೋಸ್ಕರ? 2 ವರ್ಷದ ಹಿಂದೆ ಸಾಲ ತಗೊಂಡಿತ್ತು, ಇನ್ನ ತೀರ್ಸಿಲ್ಲ, ನೆನಪಿನಲ್ಲಿ ಉಂಟು. ಯಾವುದು ನೆನಪಿಗೆ ಬಂದಿಲ್ಲವೋ, ಹುಟ್ಟುತ್ತಲೇ ಏನೋ ಒಂದಾಯ್ತು. ಯಾತಕ್ಕೋಸ್ಕರ ಆಯ್ತು? ಮತ್ತೆ ಕರ್ಮ ಸಂಬಂಧದಿಂದ ನೋಡುವಾಗ ಪ್ರಾರಬ್ಧ, ಪೂರ್ವಕೃತ ಕರ್ಮಗಳು ಅಂತ ಅಂದ್ಬಿಟ್ಟು ಯಾತಕ್ಕೆ ಆ ಕುರಿತು ಚಿಂತನೆಯನ್ನ ಮಾಡುವಾಗ ನಾವು ಒಂದು ವಿಷಯವನ್ನ ಗಮನಿಸ್ತೀವಿ. There is that aspect of answers. I want answers. I want answers that will help my understanding or will assuage my curiosity or my questions, because when you are questioning, you are not at peace. ಯಾವುದೋ ಒಂದು ತಿಳ್ಕೊಳ್ಬೇಕು ಅಂತ ಬಂತು ಅಂತಂದ್ರೆ ಅಲ್ಲಿ ಒಂದು ವ್ಯತ್ಯಯ ಉಂಟಾಯ್ತು ಮನಸ್ಸಿನಲ್ಲಿ. ಪ್ರಶ್ನೆ ಬಂತು ಅಂತಂದ್ರೆ there is some sort of a disturbance. There is a question and you need an answer to that question.
Will that answer give you peace temporarily or permanently was the question. That was the other aspect also that we looked at. ಯಾವುದೇ ಒಂದು ನಾವು ಕೇಳುವಂತಹ ಪ್ರಶ್ನೆ ಅಥವಾ ಇರುವಂತಹ ಆ ಒಂದು ಸಂದಿಗ್ಧ, ಆ ಒಂದು ಸಂಶಯ, ಅದಕ್ಕೆ ಸಮಾಧಾನ ನಮಗೆ ಆ ಕ್ಷಣಕ್ಕೆ ಬೇಕಿದೆಯಾ, ಒಂದು ಸ್ವಲ್ಪ ಹೊತ್ತಿಗೆ ಬೇಕಿದೆಯಾ, ಅಥವಾ ದೀರ್ಘವಾಗಿ ಶಾಶ್ವತವಾಗಿರ್ತಕ್ಕಂತಹ ಸಮಾಧಾನವನ್ನ ನಾವು ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದೇವಾ? ಆ ಎಲ್ಲ ಪ್ರಕಾರಗಳಿಗೆ ನೋಡಿದಾಗ ಕೆಲವೊಂದು ಎಲ್ಲ ಸಿದ್ಧಾಂತಗಳ ಇತಿಮಿತಿಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ಕಂಡಿದ್ದೀವಿ. ಸೊ ವ್ಯಕ್ತವಾಗಿ ನನ್ನ ನೆನಪಿನಲ್ಲಿದ್ದಂತೆ ಮಾಡಿದಂತಹ ಕೆಲಸದಿಂದಾಗಿ ಬರತಕ್ಕಂತಹ ಆ ಫಲ ಏನಿದೆ ಅದು ನನಗೆ ಗೋಚರವಾಗಿ ನನಗೆ ಅರ್ಥವಾದರೆ, ಹುಟ್ಟುವಾಗಲೇ ಏನೋ ಒಂದಾಯ್ತು, ಅಥವಾ ನಾನು ನನ್ನ ನೆನಪಿಗೆ ತೋರಿದಷ್ಟು ಮಟ್ಟಿಗೆ ನಾನು ಸರಿಯಾಗಿಯೇ ಇದ್ದೆ, ಎಲ್ಲ ಸರಿಯಾಗಿತ್ತು, ಆದರೂ ಏನೋ ಒಂದು ನಡೀತು ಅಂತಂದರೆ ಯಾಕೆ ಅನ್ನುವ ಪ್ರಶ್ನೆಗೆ ಕರ್ಮ ಸಿದ್ಧಾಂತ ಪೂರ್ವಕೃತ ಅಂತ ಹೇಳಿಬಿಡು. ಪೂರ್ವಕೃತ ಕಂಡೋರು ಯಾರು? How do we know? How do I believe it? There is no answer. ಆದರೆ ಆ ಹೊತ್ತಿಗೆ ಕೆಲವರಿಗೆ ಆ ಮಟ್ಟಿಗೆ ಸಮಾಧಾನ, ಅಯ್ಯೋ ನಾನು ಏನ್ ಪಾಪ ಮಾಡಿದ್ನೋ, ಸರಿ ಅನುಭವಿಸ್ಬೇಕು. ಆ ಸರಿ ಅನುಭವಿಸ್ಬೇಕು ಅನ್ನೋ ಒಂದು ಸ್ಥಿತಿ ಇದೆಯಲ್ಲ, that gives a certain sense of resignation to the state of affairs. ಇನ್ನೇನು ಮಾಡ್ಲಿಕ್ಕಾಗೋದಿಲ್ಲ, ಅನುಭವಿಸ್ಬೇಕು. ಎಷ್ಟೋ ಜನಕ್ಕೆ ಅಲ್ಲಿಗೇನೆ ನಿಂತು ಹೋಗುತ್ತೆ. ತಪ್ಪಂತಲ್ಲ, it is an observation. We just have to observe. We don't have to pass any judgments about things. Let us just observe it. That some people will settle down for that. ಅಂಥವರಿಗೆ ಈ ಕರ್ಮ ಸಿದ್ಧಾಂತ ಅನ್ನೋದೇನಿದೆ ಬಹಳ ಸಹಜವಾಗಿ ಒಪ್ಪಿಬಿಡಬಹುದಾದಂತಹ ಒಂದು ಸಿದ್ಧಾಂತ. ಯಾಕೆ? ಏನೋ ಆಗಿತ್ತು, ಸರಿ ಅನುಭವಿಸ್ಬೇಕು ಅನ್ನೋ ಮಟ್ಟಿಗಾದ್ರೂ it takes away the onus from them and it is always very comforting. ಅದನ್ನ ಆ ಜವಾಬ್ದಾರಿಯನ್ನ ನಮ್ಮಿಂದ ಎತ್ಕೊಂಡ್ ಬಿಡ್ತು ಅಂತಂದ್ರೆ, ಜವಾಬ್ದಾರಿ ಯಾವತ್ತಿದ್ರೂ ಕೂಡ ಹೆಗಲ ಮೇಲೆ ಜವಾಬ್ದಾರಿ ಬಂತು ಅಂದ್ರೆ ಅದೊಂದು ಭಾರ. ಆ ಜವಾಬ್ದಾರಿಯನ್ನ ಸಲೀಸಾಗಿ ಕರ್ಮಕ್ಕೆ ಕೊಟ್ಟು ಬಿಟ್ಟು ಎತ್ತು ಬಿಡಬಹುದು. ಯಾಕೆ? ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ, ಯಾವ್ದೋ ಜನ್ಮದಲ್ಲಿ ಏನೋ ಮಾಡಿದ್ನೋ, ಏನ್ ಕತೆನೋ ಯಾರಿಗ್ ಗೊತ್ತು, ಈಗ ಅನುಭವಿಸ್ಕೊಂಡು ಹೋಗಬೇಕು ಅನ್ನೋದು ಆಗ್ಬಿಡ್ತು ಅಂತಂದ್ರೆ, ದ ಫೋಕಸ್ ಶಿಫ್ಟ್ಸ್ ಫ್ರಮ್ ರೆಸ್ಪಾನ್ಸಿಬಿಲಿಟಿ ಟು just living it through to survival. It puts us through a mode where I just have to figure out how am I going to survive through this. ಈ ಸರ್ವೈವಲ್ ಮೋಡ್ ಬಂದಾಗ ಏನಾಗುತ್ತೆ, ಅದಕ್ಕೆ ಒಂದಷ್ಟು ಸಮಾಧಾನಗಳನ್ನ ಕೊಡುವುದಾಗುತ್ತೆ. ಓ ಸರಿ, ಈ ಕಷ್ಟ ಬರ್ತಾ ಇದೆ, ಇದಾಗ್ತಾ ಇದೆ, ಸರಿ ಹೋದ ಜನ್ಮದಲ್ಲಿ ಮಾಡಿರೋ ಪಾಪ ಕಳ್ಕೋಬೇಕು ಅಂತಂದ್ರೆ ಈ ಜನ್ಮದಲ್ಲಿ ಹೀಗ್ ಮಾಡಿ, ಇದಿದ್ ಮಾಡಿ, ಈ ಪೂಜೆ ಮಾಡಿ, ಈ ಜಪ ಮಾಡಿ, ಈ ದಾನ ಕೊಡಿ, ಈ ಕ್ಷೇತ್ರಗಳಿಗೆ ಹೋಗಿ, ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ, ಹೀಗ್ ಮಾಡಿ ಹಾಗ್ ಮಾಡಿ ಅನ್ನೋದೆಲ್ಲವೂ ಕೂಡ ಏನನ್ನ ಮಾಡ್ತಾ ಇದೆ, ಮನುಷ್ಯರಲ್ಲಿ ಆ ಕ್ಷಣಕ್ಕೆ ಅಥವಾ ಒಂದು ಸೀಮಿತವಾದಂತಹ ಕಾಲಾವಧಿಯಲ್ಲಿ ಅಷ್ಟರ ಮಟ್ಟಿಗೆ ಮನಸ್ಸಿನ ಭಯವನ್ನ ಕಳೆದು ಅಲ್ಲಿ ಒಂದು ಆಶಾವಾದವನ್ನ ಉತ್ಪತ್ತಿ ಮಾಡುತ್ತೆ. ದೇರ್ ಇಸ್ ಅ ಹೋಪ್. ಸರಿ,
ಏನೋ ಪಾಪ ಮಾಡಿತ್ತು, ಇದೇನೋ ಆಗಿತ್ತು, ಅದನ್ನ ಅನುಭವಿಸ್ತಾ ಇದ್ದೀನಿ, ಇದನ್ನ ಮಾಡಿದ್ರೆ ಹೋಪ್ಫುಲಿ ಮುಂದೆ ಸರಿ ಹೋಗುತ್ತೇನೋ, ಈ ಜನ್ಮ ಹೋದ್ ಜನ್ಮದಂತೂ ಆಯ್ತು, ಈ ಜನ್ಮಕ್ಕಾದ್ರೂ ಒಳ್ಳೇದ್ ಮಾಡಿದ್ರೆ ಮುಂದಿನ ಜನ್ಮಕ್ಕೆ ಸರಿ ಹೋಗುತ್ತೇನೋ, ಐ ವಿಲ್ ಹ್ಯಾವ್ ಅ ಬೆಟರ್ ಲೈಫ್, ಬೆಟರ್ ಆಫ್ಟರ್ ಲೈಫ್. ಈ ಎಲ್ಲಾ ಥಿಯರೀಸ್ನು ನಾವು ಮಾಡ್ಕೋತಾ ಹೋಗ್ತೇವೆ. ಯಾಕೆ? ಮುಂದೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾವಾಗ್ಲೂ ಹೇಳುವ ಹಾಗೆ, ಯಾವಾಗ ನಮ್ಗೆ ಯಾವುದೋ ಒಂದು ಗೊತ್ತಾಗೋದಿಲ್ವೋ ಅದರ ಬಗ್ಗೆ ಭಯ ಹೆಚ್ಚಾಗುತ್ತೆ. ಆ ಭಯ ಹೆಚ್ಚಾಗೋದಿಕ್ಕೆ, ಆ ಭಯವನ್ನ ಶಮನ ಮಾಡಬೇಕು ಅಂತಂದ್ರೆ ಆ ಹೊತ್ತಿಗಾದ್ರೂ ಏನೋ ಒಂದನ್ನ ಅರೇಂಜ್ಮೆಂಟ್ ಅಂತ ಮಾಡಿಟ್ಕೊಂಡ್ಬಿಡೋಣ. ಮುಂದಕ್ಕೆ ಏನಾಗುತ್ತೆ ಯಾರಿಗ್ ಗೊತ್ತು? ಅಟ್ಲೀಸ್ಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದಷ್ಟಿತ್ತು ಅಂತಂದ್ರೆ ಮುಂದೇನಾಗುತ್ತೋ ಅದಕ್ಕೊಂದು ವ್ಯವಸ್ಥೆ ಉಂಟು. ಲೌಕಿಕವಾದ ರೀತಿನಲ್ಲಿ ಅಕೌಂಟ್ ಅಲ್ಲಿ ದುಡ್ಡಿತ್ತು ಅಂತಂದ್ರೆ ನಾಳೆ ಏನೋ ಒಂದು ಎಡವಟ್ಟಾಯ್ತು ಅಂತಂದ್ರೆ ಅದಕ್ಕೆ ಬೇಕಾಗುತ್ತೆ. ಇಟ್ ವಿಲ್ ಹೆಲ್ಪ್ ಮೀ ಪಾಸ್ ಥ್ರೂ ದಟ್ ಫೇಸ್ ಆಫ್ ಅ ಚಾಲೆಂಜ್. ಪಾರಮಾರ್ಥಿಕವಾಗಿ ಈ ಜನ್ಮ ಬಿಟ್ಟು ಮುಂದಿನ ಜನ್ಮ ಅನ್ನೋದೊಂದಿತ್ತು ಅಂತಂದ್ರೆ ಅವಾಗ ಚೆನ್ನಾಗಿ ಹುಟ್ಟೋ ಒಂದು ಒಳ್ಳೆ ಒಂದು ಸ್ಥಿತಿಗತಿಯಲ್ಲಿ ಹುಟ್ಟುವಂತಹ ಆಶಾವಾದವನ್ನ ಇಟ್ಕೊಂಡಿರೋದಾಗತ್ತಲ್ಲ, ಅದಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯ ಕರ್ಮಗಳೆಲ್ಲವನ್ನ ಮಾಡುವುದಾಗುತ್ತೆ. ಕರ್ಮಗಳ ಪ್ರಕಾರಗಳಲ್ಲಿ ನಾವು ಅದಕ್ಕೋಸ್ಕರವಾಗಿ ಎಷ್ಟೋ ರೀತಿಯದಾದ ಕರ್ಮಗಳನ್ನ ನಾವು ನೋಡ್ತೇವೆ. ಅದರಲ್ಲಿ ಒಂದು ಅಕರ್ಮ, ವಿಕರ್ಮ, ಸ್ವಕರ್ಮ, ಕರ್ಮಗಳು ಇದೆಲ್ಲವನ್ನ ಹೋದ್ಸತಿ ನೋಡಿದ್ವಿ. ತುಂಬಾ ಸ್ಥೂಲವಾಗಿ ಸತ್ಕರ್ಮ ದುಷ್ಕರ್ಮಗಳು ಅಂತಾನು ಮಾಡ್ಬಿಡ್ತಾರೆ. ಸತ್ಕರ್ಮಗಳನ್ನ ಮಾಡಿದರೆ ಪುಣ್ಯ ಲಾಭ ಉಂಟು, ಆ ಪುಣ್ಯದಿಂದಾಗಿ ನಿಮಗೆ ಏನೋ ಒಂದು ಸತ್ತಾದ ಮೇಲೆ ಸ್ವರ್ಗ ಪ್ರಾಪ್ತಿಯುಂಟು, ಅಥವಾ ಸ್ವರ್ಗ ಪ್ರಾಪ್ತಿಯುಂಟು, ಅಥವಾ ಶೇರ್ ಆಗ್ತಿದ್ಯಾ? ಶೇರ್ ಆಗ್ತಿಲ್ಲ. ಫಸ್ಟ್ ಪೇಜ್ ಅನ್ನೇ ಅಷ್ಟೇ ಇದೆ. ಹಾ, ದಟ್ಸ್ ಫೈನ್. ಯಾಕಂತಂದ್ರೆ ಸ್ಕ್ರೀನ್ ಇಲ್ಲಿ ಸಡನ್ ಆಗಿ ಆಫ್ ಆಯ್ತು. ಇಲ್ಲ, ಶೇರ್ಡ್ ಇದೆ. ಸೊ ಸತ್ಕರ್ಮವನ್ನ ಮಾಡಿದ್ದರಿಂದಾಗಿ ಸ್ವರ್ಗ ಪ್ರಾಪ್ತಿಯುಂಟು, ಅಥವಾ ಆ ಸ್ವರ್ಗ ಎಲ್ಲ ಮುಗಿದಾದ್ಮೇಲೆ ಅಲ್ಲಿದ ಅಕೌಂಟ್ ಎಲ್ಲ ತೀರಾದ್ಮೇಲೆ ನೀವು ಮುಂದಿನ ಜನ್ಮದಲ್ಲಿ ಒಳ್ಳೆ ಕುಲದಲ್ಲಿ ಸಿಕ್ಕಾಪಟ್ಟೆ ಶ್ರೀಮಂತರಾಗಿ ಹಾಗ್ ಹುಟ್ಟುತ್ತೀರಾ, ಹೀಗ್ ಹುಟ್ಟುತ್ತೀರಾ ಅನ್ನೋದೆಲ್ಲವೂ ಕೂಡ ಪುರಾಣಗಳು ಕೂಡ ಸುಮಾರಷ್ಟಿಂತವನ್ನೆಲ್ಲ ಹೇಳುತ್ತೆ. ಅವು ಕೂಡ ಯಾಕೆ ಹೇಳ್ತವೆ ಅಂತಂದ್ರೆ ಕಥೆಗಳು. ಆ ಕಥೆಗಳನ್ನ ಯಾಕೆ ಹೇಳುವುದು ಅನ್ನುವ ಉದ್ದೇಶವನ್ನ ಬಿಟ್ಬಿಡ್ತೇವೆ ನಾವು ವಿ ಫೋಕಸ್ ಮೋರ್, ಓ ಆ ಕಥೆನಲ್ಲಿ ಆ ತರ ಆಗಿತ್ತು, ಹೀಗಾಗುತ್ತಂತೆ, ಹಾಗಾಗುತ್ತಂತೆ, ಅಂಡ್ we always go at a very, very superficial level. Invariably, because superficial levels are very easy. Whatever is easy is what you always go towards. ಪ್ರಕೃತಿಯಲ್ಲಿಯೇ ಎಲ್ಲವೂ ಯಾವುದು ಎತ್ತರದಿಂದ ಕೆಳಕ್ಕೆ ಹರಿಯುವಂಥದ್ದು. ಯಾಕೆ? ಸಹಜವಾಗಿ ಸುಲಭವಾಗಿ ಹೋಗ್ಬಿಡುವಂಥದ್ದು. ಹತ್ತೋದು ಯಾವಾಗ್ಲೂ ಕಷ್ಟ, ಇಳಿಯೋದು ತುಂಬಾ ಸುಲಭ ಅಂತಾನೆ ಅಲ್ವಾ ನಾವು ಕೇಳೋದು. ಯಾವುದು ಸುಲಭವೋ ಆ ಕಡೆಗೆ ಸಹಜವಾಗಿ ಯು ಆರ್ ಡ್ರಾನ್. ಅಂಡ್ ದಟ್ ಇಸ್ ವೈ ಎವ್ರಿ ಆಸ್ಪೆಕ್ಟ್ ಆಫ್ ಹೌ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್, ವಿ ಆಲ್ವೇಸ್ ಟ್ರೈ ಟು ಲುಕ್ ಫಾರ್ ವಾಟ್ ಈಸ್ ಈಸಿ. ಸುಲಭವಾಗಿ ಏನ್ ಮಾಡ್ಬೇಕು ಅದನ್ನ ಹೇಳ್ಬಿಡಿ, ಸುಲಭವಾಗಿ ಹೇಗಿರಬೇಕು ಅದನ್ನ ಹೇಳ್ಬಿಡಿ. In 10 steps to ಬ್ರಹ್ಮಜ್ಞಾನ ಅಂತ ಬುಕ್ ಬರೆದ್ರೆ ಸಖತ್ತಾಗಿ ಸೇಲ್ ಆಗುತ್ತೆ ನೋಡ್ಕೊಳ್ಳಿ. 10 steps to ಜೀವ ಶಿವೈಕ್ಯ ಅಂತ ಬುಕ್ ಬರೀರಿ, ಫುಲ್ಲು ಬೆಸ್ಟ್ ಸೆಲ್ಲರ್ ಆಗೋಗುತ್ತೆ. ಯಾಕೆ? 10 ಸ್ಟೆಪ್ಸ್ ಅಲ್ಲೆಲ್ಲ ಹೇಳ್ಬಿಡ್ತಾರಂತೆ. ಅದಕ್ಕೊಂದು ಸೆಮಿನಾರ್ ಇಡ್ತಾರೆ, ಆ ಒಂದೊಂದು ಟಿಕೆಟ್ಗೂ ಒಂದು 10,000 ಟಿಕೆಟ್ ಪ್ರೈಸ್ ಇಡ್ತಾರೆ. ಜನ ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟು ಓಹೋ ಜಗದ್ಗುರುಗಳು ಅಂತ ಅಂದ್ಬಿಟ್ಟು ಒಂದು ಟೈಟಲ್ ಕೊಟ್ಬಿಡ್ತಾರೆ. ಹಿ ರೋಟ್ ಅ ಬೆಸ್ಟ್ ಸೆಲ್ಲರ್, 10 steps to become ಜೀವನ್ ಮುಕ್ತ. It is not.
Things are not easy. Unfortunately, that is where ಕರ್ಮಕ್ಕೆ ಅಂಟಿಕೊಂಡಿತ್ತು ಅಂತಂದ್ರೆ ಎಲ್ಲೋ ಒಂದು ಕಡೆ ಅದು ಮುಗ್ಗರಿಸುತ್ತೆ. It won't answer all the questions. The most fundamental question that comes up is, how long am I going to keep on going through this cycle? How long am I going to go through this pain, this suffering, this confusion, this fear? I want a permanent answer to fear, a permanent remedy to this confusion. In other words, how am I going to get, where am I going to find permanent peace and happiness? ಶಾಶ್ವತವಾದಂತಹ ಸುಖ, ಶಾಂತಿ, ನೆಮ್ಮದಿ. ಇದಕ್ಕೆ ಯಾವ ಮಾರ್ಗೋಪಾಯಗಳು ಉಂಟು? ಕರ್ಮ ಅನ್ನುವುದು ತಪ್ಪಿಸ್ಕೊಳ್ಳಿಕ್ಕಾಗದೇ ಇರುವಂತಹ ಒಂದು ವ್ಯವಸ್ಥೆ. ಕೆಲಸ, ವೃತ್ತಿ ಅದೆಲ್ಲವೂ ಕೂಡ ನಮಗೆ ಒಂದು ಸಾಧನವಾಗಿದೆಯೇ ಹೊರತು ನಾವು ಕೇವಲ ಕರ್ಮ ದೃಷ್ಟಿಯಿಂದ ನೋಡಿದ್ರೆ ಏನೇ ಮಾಡ್ತೀವೋ ಅದೆಲ್ಲವೂ ಕರ್ಮ. ಮಾಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ವಲ್ಲ. ಒಂದು ದೇಹ ಅಂತಿದೆ, ನಾ ಹುಟ್ಟಿದ್ದೇನೆ ಅಂತಂದ್ರೆ ಆ ಹುಟ್ಟೋ ಮಗು ಕೂಡ ಅಳ್ತಾ ಇದೆ ಅಂತಂದ್ರೆ ಆ ಹುಟ್ಟುವ ಮಗುವಿನಲ್ಲಿಯೂ ಕೂಡ ಹುಟ್ಟುತ್ತಲೇ ಆ ಕರ್ಮ ಅನ್ನುವುದು ಸೇರ್ಕೊಂಡಿದೆ ಅನ್ನುವುದು ನಮಗೆ ವ್ಯಕ್ತವಾಗುತ್ತೆ. ಅಷ್ಟು ಅಬೋಧ ಮುಗ್ಧವಾದಂತಹ ಆಗತಾನೆ ಹುಟ್ಟಿರುವಂತಹ ಮಗು ಕೂಡ ಅಳುತ್ತೆ ಅನ್ನುವಂತಹ ಆ ಅಳುವುದು ಅನ್ನುವಂತಹ ಒಂದು ಕರ್ಮವನ್ನ ಮಾಡ್ತಿದೆ ಅಂತಂದರೆ ಬುದ್ಧಿ ಬಲಿತು ಇಷ್ಟೆಲ್ಲ ಆಗ್ತಾ ಇರುವಂತದ್ದು ಕರ್ಮದಿಂದ ಹೇಗೆ ತಪ್ಪಿಸ್ಕೊಳ್ಳಿಕ್ ಸಾಧ್ಯ? ಆಗುವಂಥದ್ದಲ್ಲ. ಹಾಗಿದ್ದರೆ ಅದನ್ನ ಉಪಯೋಗಿಸಿಕೊಂಡೇ ಹೌ ಕ್ಯಾನ್ ಐ ಫೈಂಡ್ ಮೈ ಎಟರ್ನಲ್ ಪರ್ಮನೆಂಟ್ happiness and peace? That becomes the next level of question. ಕರ್ಮವನ್ನೇ ಉಪಯೋಗಿಸಿಕೊಂಡು ಹೇಗೆ ನಾನು ಇದನ್ನ ಮೀರಬಹುದು, ಈ ಕಷ್ಟವನ್ನ ಮೀರಬಹುದು, ಈ ಭಯವನ್ನ ಮೀರಬಹುದು? ಆಗ ಕರ್ಮ ಕೇವಲ ಮಾಡುವುದಲ್ಲ, ಆ ಮಾಡುವಿಕೆಯ ಹಿಂದಿನ ಜ್ಞಾನ ಬಂದು ಸೇರ್ಕೊಳ್ಳುತ್ತೆ. ಯಾತಕ್ಕೋಸ್ಕರವಾಗಿ ಮಾಡ್ತಾ ಇರುವಂಥದ್ದು, ಹೇಗೆ ಮಾಡ್ತಾ ಇರುವಂಥದ್ದು, ಫಾರ್ ವಾಟ್ ಅಂಡ್ ಹೌ. ದ ವಾಟ್ ಅಂಡ್ ಹೌ brings us into the realm of knowledge. That will enable us to do something in a certain manner with a certain understanding for a certain purpose. And that shifts the whole perspective. ಕೇವಲ ಮಾಡುವಿಕೆಯಿಂದ ನಾವು ಇನ್ನೊಂದು ಎತ್ತರದ ಸ್ಥಿತಿಗೆ ಹೋಗ್ತೇವೆ. ಹಾಗಾಗಿ ಯಾತಕ್ಕೋಸ್ಕರವಾಗಿ ಮಾಡ್ತಿದ್ದೇವೆ, ಹೇಗೆ ಮಾಡ್ತಿದ್ದೇವೆ, ಈ ಎಲ್ಲವನ್ನ ಇಟ್ಟುಕೊಂಡು ಕರ್ಮವನ್ನ ಮತ್ತೆ 3 ಪ್ರಕಾರವಾಗಿ ನೋಡುವುದಾಗುತ್ತೆ. ಅದು ಸತ್ವ, ರಜಸ್ಸು, ತಮಸ್ಸುಗಳನ್ನು. ಕರ್ಮ ತಾನೇ ತಾನಾಗಿ ಯಾವುದೂ ಕೂಡ ಸಾತ್ವಿಕ, ರಾಜಸಿಕ, ತಾಮಸಿಕವಾಗುವಂಥದ್ದಲ್ಲ. ವಾಟ್ ಡು ಐ ಮೀನ್ ಬೈ ದಟ್? ಕೇವಲ ನಾನೊಂದು ವಚನವನ್ನ ಓದಿಬಿಟ್ಟೆ, ವಚನವನ್ನ ಓದುವುದು ಒಳ್ಳೆಯದು ಅಂತ ಹೇಳ್ಬಿಟ್ವಿ ಅಂತಂದ್ರೆ ಕೇವಲ ಆ ವಚನದ ಓದಾಗಲಿ
ಅಧ್ಯಯನವಾಗಲಿ ತಾನೇ ತಾನಾಗಿ ಸಾತ್ವಿಕವಾಯಿತ, ರಾಜಸಿಕವಾಯಿತ, ತಾಮಸಿಕವಾಯಿತ ಅನ್ನುವ ಪ್ರಶ್ನೆ ಬರುತ್ತೆ. ಶಾಸ್ತ್ರಾಧ್ಯಯನ, ವಚನಗಳ ಅಧ್ಯಯನ, ಯಾವುದೇ ಒಂದು ಪ್ರಕಾರವಾದ ವಿದ್ಯಾಭ್ಯಾಸವನ್ನೇ ತೆಗೆದುಕೊಂಡ್ರೆ ನಾರ್ಮಲ್ ಆಗಿ ದೈನಂದಿನ ರೀತಿನಲ್ಲಿ ಮಾತಾಡೋದು ಅಂತಂದ್ರೆ ಏನು, ವಿದ್ಯಾಭ್ಯಾಸ ತುಂಬಾ ಒಳ್ಳೆಯದು. ಯಾತಕ್ಕೋಸ್ಕರವಾಗಿ ಮಾಡ್ತಿದ್ದೇವೆ, ಹೇಗೆ ಮಾಡ್ತಿದ್ದೇವೆ, ಅದರಿಂದ ಬಂದದ್ದೇನು ಅನ್ನುವುದನ್ನ ನಾವು ಗಮನಿಸ್ತಾ ಹೋದ್ರೆ ಕೇವಲ ಆ ಅಭ್ಯಾಸ ತಾನೇ ತಾನಾಗಿ ಸಾತ್ವಿಕ, ರಾಜಸಿಕ, ತಾಮಸಿಕವಾಗುವಂಥದ್ದಲ್ಲ ಅನ್ನುವುದು ನಮಗೆ ಗೊತ್ತಾಗುತ್ತೆ. ನಾನು ಓದಿದ್ದರಿಂದಾಗಿ ನನ್ನಲ್ಲಿ ಅಹಂಕಾರ ಬೆಳೀತಾ ಇದೆಯಾ, ಅಥವಾ ನಾನು ಓದಿದ್ದರಿಂದಾಗಿ ನನ್ನಲ್ಲಿ ನನ್ನ ಸ್ವಂತದ ಪರಿಜ್ಞಾನ, ನಾನು ಯಾರು ಎಂಬುದರ ತಿಳುವಳಿಕೆ ಬರ್ತಾ ಇದೆಯಾ, ಅದರಿಂದಾಗಿ ನಾನು ನನ್ನ ಸುತ್ತಮುತ್ತಲಿನ ಜಗತ್ತು, ಇತರ ಜೀವಗಳೊಂದಿಗಿನ ವ್ಯವಹಾರವನ್ನ ನಾನು ಹೇಗೆ ನಡ್ಕೊಳ್ತಾ ಇದ್ದೇನೆ, ನನ್ನ ನಡವಳಿಕೆ ಏನಾಗ್ತಾ ಇದೆ ಅನ್ನುವುದನ್ನ ಕುರಿತು ಯೋಚನೆ ಮಾಡಿದರೆ ಆಗ ನಮಗೆ ಈ ಸಾತ್ವಿಕ, ರಾಜಸಿಕ, ತಾಮಸಿಕ ಈ ಕರ್ಮಗಳ ವ್ಯತ್ಯಾಸಗಳು ಗೋಚರವಾಗ್ತಾ ಹೋಗುತ್ತೆ. ತಮೋಗುಣ ಪ್ರಚೋದಕವಾಗಿರತಕ್ಕಂತಹ ಕರ್ಮಗಳು ಅಥವಾ ತಮಸ್ಸಿನ ಪ್ರಭಾವ ಹೆಚ್ಚಾಗಿರತಕ್ಕಂತಹ ಕರ್ಮಗಳು ನಮ್ಮನ್ನ ತಾಮಸಿಕ ಪ್ರವೃತ್ತಿಯಲ್ಲಿ ತೊಡಗಿಸುವಂಥದ್ದು. ತಾಮಸಿಕ ಪ್ರವೃತ್ತಿ ಅಂತಂದ್ರೆ ಏನು? ಅಜ್ಞಾನವನ್ನ ಹೆಚ್ಚು ಮಾಡುವಂತಹದ್ದು. ಯಾವುದು ಅಜ್ಞಾನವನ್ನ ಹೆಚ್ಚು ಮಾಡುತ್ತೆ? ಎನಿಥಿಂಗ್ ದಟ್ ಡೈವರ್ಟ್ಸ್ ಅಸ್ ಫ್ರಮ್ our actual realization of who we are. What are those? Anything that leads us towards darkness of ajnana, laziness, ಸೋಂಬೇರಿತನ, ಅತಿಯಾಗಿ ಯಾವುದನ್ನೇ ಆಗಲಿ ಅತಿಯಾಗಿ ನಿದ್ರಿಸುವುದು, ಅತಿಯಾಗಿ ಯಾವುದೋ ಒಂದನ್ನ ಆ ಒಂದು ಬೇರೆಯವರಿಗೆ ಒಂದು ಕಷ್ಟ ಕೊಡುವುದಿರಲಿ, ಅಥವಾ ಬೇರೆಯವರನ್ನ ವಾಟ್ ಎವರ್, ವೆನ್ ಯು ಆರ್ ಟ್ರೈಂಗ್ ಟು ಹೇಟ್, ಯು ಆರ್ ಜನರೇಟಿಂಗ್ ಆಲ್ ಆಫ್ ದೋಸ್ ನೆಗೆಟಿವಿಟಿ ಇನ್ಸೈಡ್ ಆಫ್ ಯು. ದಟ್ ಅಜ್ಞಾನ ವಿಚ್ ಟೇಕ್ಸ್ ಯು ಅವೇ ಫ್ರಮ್ ಹೂ ಯು ರಿಯಲಿ ಆರ್. What is that ultimate knowledge? The ultimate knowledge is to understand your own self and understanding the divinity that is inside of you. Understanding that you are divine. When I am so much indulgent, ಕೇವಲ ಆ ಒಂದು ಪ್ರೇಯಸ್ಸಿನಲ್ಲಿಯೇ ನಾನು ಮುಳುಗಿ ಹೋಗಿದ್ದೇನೆ ಅಂತಂದರೆ ಅದಕ್ಕೆ ಪ್ರಚೋದನೆಯನ್ನ ಕೊಡುವಂಥದ್ದೆಲ್ಲವೂ ಕೂಡ ತಮೋ ಪ್ರವೃತ್ತಿಯನ್ನ ಹೊಂದಿಕೊಂಡಿರುವಂತಹ ಕರ್ಮಗಳು. ಅದು ಯಾವುದೇ ಆಗಿರ್ಬೋದು. ನಾನು ಪೂಜೆ ಮಾಡ್ತಿದ್ದೇನೆ, ಆ ಪೂಜೆ ಯಾತಕ್ಕೋಸ್ಕರವಾಗಿ ಮಾಡ್ತಿದ್ದೇನೆ? ನನ್ನ ಅಹಂಕಾರವನ್ನ ಹೆಚ್ಚು ಹೆಚ್ಚು ತೋರಿಸ್ಕೊಳ್ಳುವುದಕ್ಕೋಸ್ಕರವ, ಮತ್ತೊಬ್ಬರಿಗೆ ಕಷ್ಟ ಆಗಲಿ ಅಂತಾನ, ಯಾತಕ್ಕೋಸ್ಕರವಾಗಿ ಮಾಡ್ತಿದ್ದೇನೆ? ಅತಿಯಾಗಿ ತಿನ್ನುವಂಥದ್ದು. ಲೆಟ್ಸ್ ಟೇಕ್ ಸಮಥಿಂಗ್ ಈವನ್ ಮೋರ್ ಕಾಮನ್. ಅತಿಯಾಗಿ ತಿನ್ನುವಂಥದ್ದು. ವಾಟ್ ಹ್ಯಾಪನ್ಸ್ ವೆನ್ ಯು ಕನ್ಸ್ಯೂಮ್ ಮೋರ್? ತಿನ್ನೋದು ಅಂತಂದ್ರೆ ಬರೇ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಲೈಕ್ ಈಟಿಂಗ್ ಫುಡ್, ಕನ್ಸಂಪ್ಷನ್. ವೆನ್ ಯು ಆರ್ ಕನ್ಸ್ಯೂಮಿಂಗ್ ಅ ಲಾಟ್, ವಾಟ್ ಆರ್ ಯು ಡೂಯಿಂಗ್? Excessive consumption leads to a very stagnant life. We have become so consummate in enjoying things. Consumption is equivalent to kind of enjoying way too much.
Because all of that leads us to a very stagnant life and an attitude. ಊಟದ ವಿಚಾರವಾಗಿಯೇ ನಾವು ಬಂದ್ವಿ ಅಂತಂದ್ರೆ ಅತಿಯಾಗಿ ತಿನ್ನೋದ್ರಿಂದ ಏನಾಗುತ್ತೆ? ಲೆಥಾರ್ಜಿ ಅನ್ನೋದು ಹೇಗೆ ಬಿಲ್ಡಪ್ ಆಗುತ್ತೆ ನೀವೇ ಗಮನಿಸಬಹುದು. ಸೊ ಆ ತಿನ್ನುವ ಕ್ರಿಯೆ ಇದೆಯಲ್ಲ, ತಿನ್ನುವ ಕ್ರಿಯೆ ತನ್ನಂತೆ ತಾನೇ ಸಾತ್ವಿಕ, ರಾಜಸಿಕ, ತಾಮಸಿಕವಲ್ಲ. ಅತಿಯಾಗಿ ತಿಂತೇವಲ್ಲ, ಅತಿಯಾಗಿ ತಿನ್ನುವುದು ನಮ್ಮಲ್ಲಿ ಆ ಲೆಥಾರ್ಜಿಯನ್ನ ಉಂಟು ಮಾಡುವಂತಹದ್ದು. ಯು ಫೀಲ್ ಸೋ ಸ್ಲೀಪಿ, you lead a very sedentary lifestyle. All of that hampers in the pursuit of knowledge, true knowledge, right knowledge. The discriminating capability is slowed down, is completely stopped in many cases. So the attitude of consumption itself, excessive consumption, becomes tamasic. ರಾಜಸಿಕವಾದಂತಹದ್ದು ಯಾವುದು? ಯಾವುದು ನಮ್ಮ ಕಾಮನೆಗಳ ಪೂರ್ತಿಗೋಸ್ಕರವಾಗಿ ನಮ್ಮನ್ನ ಪ್ರಚೋದಿಸುವಂತಹದ್ದು. ಇಟ್ ಮೇಕ್ಸ್ ಅಸ್ ವೆರಿ ಆಕ್ಟಿವ್, ಇಟ್ ಮೇಕ್ಸ್ ಅಸ್ ವೆರಿ ಆಕ್ಷನ್ ಓರಿಯೆಂಟೆಡ್. ಇದು ಮಾಡಬೇಕು, ಅದು ಮಾಡಬೇಕು, ಹೀಗ್ ಮಾಡಬೇಕು, ಹಾಗ್ ಮಾಡಬೇಕು, ಇದನ್ ಮಾಡೋಣ, ಅದನ್ ಮಾಡೋಣ. ಬರೀ ಯಾತಕ್ಕೋಸ್ಕರವಾಗಿ ಅದೆಲ್ಲವನ್ನ ಮಾಡ್ತಾ ಇರುವಂತದ್ದು? ನನ್ನ ಆಸೆಗಳ ಪೂರ್ತಿಗಾಗಿ. ಪುರುಷಾರ್ಥಗಳು 4 ಹೇಳುವುದುಂಟಲ್ಲವ, ಪ್ರತಿಯೊಬ್ಬರಿಗೂ ಗೊತ್ತು. ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದರಲ್ಲಿ ಧರ್ಮ, ಅರ್ಥ, ಕಾಮಗಳು ನಮ್ಮ ಈ ಒಂದು ಹೊತ್ತಿನ ಬದುಕಿಗೆ, ಜೀವನಕ್ಕೆ ಒಂದು ಸಂತೃಪ್ತಿಯನ್ನ, ಒಂದಷ್ಟು ಕನ್ವೀನಿಯನ್ಸ್ ಅನ್ನ ಮಾಡಿಕೊಡ್ಲಿಕ್ಕೆ ಇರುವಂತಹದ್ದು. ಇವುಗಳನ್ನ ಮೀರಿರತಕ್ಕಂಥದ್ದು ಮೋಕ್ಷ, ಮೋಕ್ಷ ಸಾಧನೆ. ಯಾವುದು ನಮ್ಮನ್ನ ಆತ್ಮದ ಆ ಆತ್ಮ ಭಾವದ ಕಡೆಗೆ ತೆಗೆದುಕೊಂಡು ಹೋಗೋದಿರತ್ತಲ್ಲ ಅದು. ಈ ಮೂರನ್ನ ನಾವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಮೋಕ್ಷಕ್ಕೆ ಬೇಕಾಗಿರುವಂತಹ, ಮೋಕ್ಷ ಸಾಧನೆಗೆ ಬೇಕಾಗಿರುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಉಂಟಾಗುವ ಸಾಧ್ಯತೆಗಳು ಹೆಚ್ಚು. ಏನಂಗಂದ್ರೆ, ಧರ್ಮದಿಂದ ನಡ್ಕೊಳ್ತಿದ್ದೇನಾ, ಅರ್ಥ ಸಂಪಾದನೆ ಆಗ್ತಾ ಇದೆ ಅಂತಂದ್ರೆ ಆ ಅರ್ಥ ಸಂಪಾದನೆಯ ಬಳಕೆ ಎಂಥದ್ದು? ಕಾಮ, ಕಾಮ ಅಂತಂದ್ರೆ ಕೇವಲ ಲೈಂಗಿಕ ಒಂದು ಪರಿಧಿಯಲ್ಲಿ ಹೇಳ್ತಾ ಇರುವಂತದ್ದಲ್ಲ, ಆಸೆಗಳು. ಸ್ಮಶಾನ ವೈರಾಗ್ಯವನ್ನ ಯಾವತ್ತೂ ಕೂಡ ಎನ್ಕರೇಜ್ ಮಾಡುವಂಥದ್ದಲ್ಲ. ಅದಕ್ಕಾಗಿಯೇ ಶರಣರು ಕೂಡ ವಚನಗಳಲ್ಲಿ ನೀವು ನೋಡ್ತೀರಾ, ಒಬ್ಬ ಶರಣನ ಮನಸ್ಸು ಸಂಸಾರದಲ್ಲಿ ಬಂತು ಅಂತಂದ್ರೆ ಮದುವೆ ಮಾಡ್ಕೊಂಡು ಚೆನ್ನಾಗಿ ಸಂಸಾರ ಮಾಡುವಂತಾನೆ ಹೇಳ್ತಾರೆ. ಅರ್ಥದಲ್ಲಿ ಬಂತು ಅಂತಂದ್ರೆ ಕಾಯಕವನ್ನ ಮಾಡಿ, ಕೆಲಸವನ್ನ ಮಾಡಿ, ಸರಿಯಾದ ರೀತಿಯಲ್ಲಿ ಧನವನ್ನ ಸಂಪಾದನೆ ಮಾಡುವಂತಾನೆ ಹೇಳ್ತಾರೆ. ವಚನ ಉಂಟು. ಗೃಹಸ್ಥನಾಗಲಿ, ಆ ಗೃಹಸ್ಥ ಧರ್ಮದಲ್ಲಿರುವಾಗ ಹೇಗೆ ನಡ್ಕೊಳ್ಳಬೇಕು, ಆ ಆಸೆಗಳನ್ನು ಕೂಡ ಹೇಗೆ ಪೂರೈಸಿಕೊಳ್ಳಬೇಕು, ಅದಕ್ಕೆ ಇರುವಂತಹ ಒಂದು ಬೌಂಡ್ರಿ ಏನಿದೆ, ಅದರಲ್ಲಿ ಇಫ್ ಯು ಆರ್ ಗೋಯಿಂಗ್ ಟು ಎಂಗೇಜ್ ಇನ್ ಆಲ್ ಆಫ್ ದೀಸ್ ಥಿಂಗ್ಸ್, ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಪ್ರಿಪೇರ್ ಯೋರ್ ಸೆಲ್ಫ್ ಫಾರ್ ದ ಅಲ್ಟಿಮೇಟ್ ಗೋಲ್. You engage in all of these things knowing that this is not the ultimate answer. There is something more. But I have to go through these phases. So, ಸತ್ಕಾರ್ಯಗಳು, ಸತ್ಕರ್ಮಗಳು, ಇದೆಲ್ಲವನ್ನ ಆ ಧರ್ಮದ ಒಂದು ಸಂಕುಚಿತ ಅರ್ಥದಲ್ಲಿ ನಾವು ನೋಡೋ ಹಾಗಿತ್ತು ಅಂತಂದ್ರೆ ಒಳ್ಳೆಯದನ್ನ ಮಾಡೋದು, ಒಳ್ಳೆಯದನ್ನ ಮಾಡುವುದು, ಒಳ್ಳೆಯದನ್ನ ಗಳಿಸುವುದು, ಒಳ್ಳೆಯ ಆಸೆಗಳನ್ನ ಇಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಬಾಳುವುದು, ಇವೆಲ್ಲವೂ ಕೂಡ ಇಟ್ ಈಸ್ ಸ್ಟಿಲ್ ನಾಟ್ ಲಿಬರೇಷನ್, ಬಟ್ ಇಟ್ ಗಿವ್ಸ್ ಯು ಅ ಗುಡ್ ಲೈಫ್. ಇಟ್ ಹೆಲ್ಪ್ಸ್ ಯು, ಇಟ್
prompts you to pursue a good livelihood, a good style of living, a good lifestyle, a good quality of life. A good quality of life idiyalla, when we talk about the quality of life, if the quality of life is determined by externalities that only engage you in earning more, getting more, because you want to lead a convenient life, without degenerating into lethargy and that sort of sedentary lifestyle. No, that is tamasic. You're not going into sedentary. You're overly active. You're so much focused on just action, 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 action. You're doing good things, but you're doing too much of good things also, because why? You're making arrangements for this life as well as next life. ರಜೋಗುಣ ಪ್ರವೃತ್ತಿಯನ್ನ ಇರುವಂಥದ್ದು. ರಜೋಗುಣದಲ್ಲಿ ಯಾವಾಗಲೂ ಕಾರ್ಯೋನ್ಮುಖತೆ ಅತಿ ಹೆಚ್ಚಾಗಿರುತ್ತೆ. You're super active, hyperactive. You're constantly doing things. And you validate that because I'm doing good things. I'm fulfilling all my righteous desires. These are good desires to have. And therefore, I'm constantly engaged in action. I'm only engaged in action. I am not thinking about what is this action leading to. Is this action bringing me peace of mind, or is this action only increasing my wants more and more and more and more? Righteous wants. ಜನರಿಗೆ ಒಳ್ಳೇದು ಮಾಡಬೇಕು. ಸಿದ್ದರಾಮನ ಪ್ರಸಂಗವನ್ನ ನೆನಪಿಸ್ಕೊಳ್ಳಿ. ಜನರಿಗೆ ಒಳ್ಳೆಯದನ್ನ ಮಾಡಬೇಕು. ಹಾಗಾಗಿ ಎಷ್ಟು ದೇವಸ್ಥಾನಗಳು, ಎಷ್ಟು ಅರವಟ್ಟಿಗೆಗಳು, ಎಷ್ಟು ನದಿ ತಟಾಕಗಳನ್ನ ಎಲ್ಲ ಕಟ್ತಾ ಹೋಗ್ತಾ ಇರುವಂತದ್ದು. ಅದೆಲ್ಲವನ್ನ ಮಾಡಿ ನಿನ್ನ ಒಳಗಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನೇ ಗಮನಿಸ್ತಾ ಇಲ್ವಲ್ಲ. ಅದನ್ನ ಅಲ್ಲಮ ಪ್ರಭುಗಳು ಬಂದು ನೆನಪಿಸಿದ್ದು. ರಾಜಸಿಕವಾದಂತಹ ಪ್ರವೃತ್ತಿ ಅಷ್ಟು ಹೆಚ್ಚಾದಾಗ, ಯು ಆರ್ ಸೋ ಫೋಕಸ್ಡ್ ಆನ್ ಆಕ್ಷನ್, 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 ಆಕ್ಷನ್. ಯೋರ್ ಫೋಕಸ್ ಇಸ್ ಸ್ಟಿಲ್ ಔಟ್ಸೈಡ್ ಆಫ್ ಯು. That action is not leading you into a very sedentary lifestyle. That is good. But at the same time, it is not leading to balance. It is not leading to peace. It is not leading for you to understand who you really are. ಅಂತಹ ಪ್ರಚೋದನೆಯಲ್ಲಿ ನಮ್ಮನ್ನ ಸಿಕ್ಕಾಕಿಸುವಂಥದ್ದು ಆ ರಾಜಸಿಕ ಪ್ರವೃತ್ತಿಯ ಕರ್ಮಗಳು. ಸಾತ್ವಿಕವಾದಂತಹದ್ದು ಯಾವುದು? ಎರಡನ್ನೂ ಕೂಡ ಒಂದು ಹದ್ದುಬಸ್ತಿನಲ್ಲಿ ಇಡುವಂಥದ್ದು. ನಿದ್ದೆ ಮುಖ್ಯ, ತಿನ್ನುವುದು ಮುಖ್ಯ, ದೇಹವನ್ನ ಚೆನ್ನಾಗಿ ನೋಡ್ಕೊಳ್ಳಬೇಕು. ಕೆಲವರುಂಟು ನೋಡಿರ್ತೀರ, ಏನ್ ಜಿಮ್ಗೆ ಹೋಗಿ ಎತ್ತೆತ್ತೆತ್ತೆತ್ತೆ ಬಿಸಾಕ್ತಾ ಇರ್ತಾರೆ ಅಂದ್ರೆ ಮಾಂಸ ಪರ್ವತಗಳು. ದೇಹ ಪೋಷಣೆ ಒಳ್ಳೆಯದು, ಆದರೆ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಅಷ್ಟು ಪೌಂಡ್ಸ್ ಎತ್ತೋದೇನು, ಅಷ್ಟು ಸ್ಟೆರಾಯ್ಡ್ಸ್ ಹೊಡ್ಕೊಳ್ಳೋದೇನು, ಅದು ತಿನ್ನೋದೇನು, ಇದು ತಿನ್ನೋದೇನು, ಆ ವೇ ಪ್ರೋಟೀನ್, ಈ ವೇ ಪ್ರೋಟೀನ್, ಅದೇ ಮಾಡ್ಕೊಂಡು ತಿಂದು ಹೇಗೆ ಅದನ್ನೆಲ್ಲ ಪೋಸ್ಟ್ಗಳು ಹಾಕೊಳ್ಳೋದು. ಯಾತಕ್ಕೋಸ್ಕರವಾಗಿ? ನನ್ನ ಅಹಂಕಾರವನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ. ಅದರಿಂದ ಏನಾಗ್ತಾ ಇದೆ? ಐ ಆಮ್ ಸೋ great, I am so good, I am so this, I am so that, and you want to maintain that image. All of that is rajasic. ಅಷ್ಟು ಬಾಡಿ ಬಿಲ್ಡ್ ಮಾಡ್ಕೊಂಡು ನಾನು ಹೋಗಿ ಅನ್ಯಾಯ ಫೈಟ್ ಮಾಡ್ತೀನಿ, ಇದು ಫೈಟ್ ಮಾಡ್ತೀನಿ, ಯಾರಿಗಾದ್ರೂ ಅನ್ಯಾಯ ಮಾಡ್ತಿದ್ರು ಅಂದ್ರೆ ಹೋಗಿ 4 ಜನ ತದಕ್ತೀನಿ. ಸತ್ಕರ್ಮಗಳು, ಸತ್ಕಾರ್ಯಗಳು.
but it is not yet answering the fundamental question, are you at peace? Have you found contentment? Look at someone who is sleeping all the time. This is so tricky. That is why ಯಾಕೆ ಇನ್ನ ಇದ್ರ ಬಗ್ಗೆನೆ ಇಷ್ಟೊಂದು ಅದನ್ನೇ ಹೆಚ್ಚು ಡಿಸ್ಕಷನ್ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಸೂಪರ್ಫಿಷಿಯಲಿ ನೀವು ನೋಡಿದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ನೆಮ್ಮದಿಯಾಗಿ 24 ಗಂಟೆ ನಿದ್ದೆ ಮಾಡ್ಕೊಂಡಿದಾನಲ್ಲ ಅಂತಂದ್ರೆ ಅವನಲ್ಲಿ ನೆಮ್ಮದಿ ಇಲ್ವಾ ಅಲ್ವಾ? ನೋಡಿದ್ರೆ ಇಫ್ ಯು ಸ್ಲೀಪ್ 24/7, you are so you look at him, he's like so contented. ಸೋಂಬೇರ್ತನ ತುಂಬಾ ಸುಖ ಕೊಡುತ್ತೆ. ಹಾಗಿತ್ತು ಅಂತಂದ್ರೆ ಅದು ತುಂಬಾ ಸಾತ್ವಿಕವಾದದ್ದಲ್ವಾ? ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಭಾರತ. ನಿದ್ದೆ ಮುಖ್ಯ, ತಿನ್ನೋದು ಮುಖ್ಯ. ಸರಿಯಾದ ರೀತಿಯಲ್ಲಿ ಇವೆಲ್ಲವನ್ನ ಮಾಡಿಕೊಂಡ್ರೆ ಆಗಬೇಕಾದಂಥ ಆ ಫಲ ಏನು, ನನ್ನನ್ನ ನಾನು ತಿಳ್ಕೊಳ್ಳೋದಕ್ಕೆ ಬೇಕಿರುವಂತಹ ಆ ಮನಸ್ಥಿತಿ, ಆ ತರತಮ ವಿವೇಚನೆ, ಅದು ನನಗೆ ಸಿಗುವುದಕ್ಕೆ ನನ್ನನ್ನ ನಾನು ಅನುವು ಮಾಡಿಕೊಳ್ತಾ ಇದ್ದೇನಾ? Am I preparing myself for understanding who I really am? What is the attitude? What is the main purpose behind what I am doing? ತುಂಬಾ ಮುಖ್ಯವಾದಂತಹ ವಿಚಾರ. ಇದನ್ನ ಕುರಿತು ಚಿಂತನೆಯನ್ನ ಮಾಡಬೇಕಾಗುತ್ತೆ. ಆಗ ನಾವು ಕಾಯಕವನ್ನ ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಸಾಧ್ಯವಾಗುವಂತಹದ್ದು. ಯಾವ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೇನೆ, ಯಾತಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇನೆ. ನಾವು ವೃತ್ತಿಗಳನ್ನ ಮಾಡುವಂಥದ್ದು, ಅಲ್ಲಿ ನಾವು ಕೆಲಸಕ್ಕೆ ಬರ್ತೇವೆ. ತಾಮಸಿಕವಾದದ್ದನ್ನ ಸೈಡ್ಗೆ ಬಿಡೋಣ. ಐ ಆಮ್ ಶ್ಯೂರ್ ವಿ ಆರ್ ನಾಟ್ ಮೋಸ್ಟ್ಲಿ ಕನ್ಫ್ಯೂಸ್ಡ್ ಅಬೌಟ್ ದ್ಯಾಟ್. ವಿ ಆಲ್ ಅಂಡರ್ಸ್ಟ್ಯಾಂಡ್. ರಾಜಸಿಕಕ್ಕೆ ಬಂದಾಗ ಕೆಲಸಕ್ಕೆ, ವೃತ್ತಿಗೆ, ಕಾಯಕಕ್ಕೆ ನಮಗೆ ವ್ಯತ್ಯಾಸಗಳು ಅಲ್ಲಿ ಗೊತ್ತಾಗುವಂತ. ಕೇವಲ ಆಸೆ ಪೂರ್ತಿಗಾಗಿ ಸಮಾಜದಲ್ಲಿ ಒಂದು ವ್ಯವಸ್ಥೆ ಉಂಟು. ನಾನು ಗಳಿಸಬೇಕು, ಜೀವನ ನಡೆಸಬೇಕು, ಚೆನ್ನಾಗಿ ನಡೆಸಬೇಕು, ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಇದೆ. ಒಬ್ಬರಿಗೊಬ್ಬರು ಸಹಕಾರಿಯಾಗಿ ನಡ್ಕೊಂಡರೆ, ಆ ಸಹಕಾರಿಯಾಗಿ ನಡ್ಕೊಳ್ಳುವುದಕ್ಕೋಸ್ಕರವಾಗಿ ಒಂದು ವ್ಯವಸ್ಥೆ, whether it is a bartering system, whether it is an economic setup, you do something for me, I'll do something for you. So there is this aspect of rendering work or service in the modern context of service, not in the way of like serving. ಸೇವಾ ಮನೋಭಾವ ಅಂತ ಹೇಳ್ತಿಲ್ಲ ಇಲ್ಲಿ. ಇಲ್ಲೇ ನೋಡಿ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇಟ್ ಬಿಕಮ್ ಸೋ ಕನ್ಸ್ಟ್ರಿಕ್ಟೆಡ್, ಬಿಕಾಸ್ ಸರ್ವಿಸ್ ಅಂತಂದ್ರೆ ಫ್ರಮ್ ಅ ಮಾಡರ್ನ್ ಕಾಂಟೆಕ್ಸ್ಟ್ ಆಫ್ ವರ್ಕ್ ಆಲ್ಸೋ ಯು ಕ್ಯಾನ್ ಅಪ್ಲೈ, ವಿ ಆಫರ್ ಸರ್ವಿಸಸ್ ಅಂತ ಹೇಳ್ಬಿಡ್ತಾರೆ. ಬಟ್ ಆ ಸೇವಾ ಮನೋಭಾವ ಇದೆಯಲ್ಲ, ದಾಸೋಹ ಅನ್ನೋದಿದೆಯಲ್ಲ, ಅದಕ್ಕೆ ಪರ್ಯಾಪ್ತವಾಗಿರುವಂತಹ ಯಾವ ಇಂಗ್ಲಿಷ್ ವರ್ಡ್ ಕೂಡ ಇಲ್ಲ. ಇಟ್ ಡಸಂಟ್ ಎಕ್ಸಿಸ್ಟ್ ಇನ್ ಇಂಗ್ಲಿಷ್ ವೊಕ್ಯಾಬ್ಯುಲರಿ. ಸೊ ಕೆಲಸವನ್ನ ಮಾಡುವುದು ಅಂತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಂತು. ಯಾಕೆ? ನೀನು ನನಗೆ ಏನೋ ಕೆಲಸ ಮಾಡಿದೆ ಅಂತಂದ್ರೆ ನಾನು ನಿನಗೆ ಏನಾದರೂ ಕೊಡ್ತೇನೆ. ಇನಿಷಿಯಲಿ ಏನಿತ್ತು, ಕೆಲಸ ಮಾಡಿದ್ರೆ ಸರಿ, ಏನೋ ಒಂದು ಆಯವಾಗಿ, ಅದಕ್ಕೆ ಒಂದು ರೆಮ್ಯುನರೇಷನ್ ಆಗಿ, ಇನ್ ಕೈಂಡ್ ದೇರ್ ಯೂಸ್ ಟು ಬಿ ಎಕ್ಸ್ಚೇಂಜ್ ದಟ್ ವಾಸ್ ಹ್ಯಾಪನಿಂಗ್. ನನಗೆ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಜನ ಬೇಕಾಗಿದ್ದಾರೆ, ದೇಹ ದಾರ್ಢ್ಯತೆ, ಕ್ಷಮತೆ ಇರುವಂತವ್ರು ಬೇಕಾಗಿದ್ದಾರೆ. ಅವರೊಂದಷ್ಟು ಜನ ಬರ್ತಾರೆ, ಕೆಲಸದಲ್ಲಿ ಏನೋ ಒಂದು ಕಟಾವೋ ಮತ್ತೊಂದೋ ಬಿತ್ತನೆಯೋ
ಏನೋ ಒಂದು ಮಾಡಬೇಕು, ಮಾಡಿದ್ರ ಸರಿ, ಅದಕ್ಕೆ ರೆಮ್ಯುನರೇಷನ್ ಆಗಿ ನಾನು ನಿಮಗೆ ಧಾನ್ಯವನ್ನು ಏನೋ ಒಂದು ಕೊಡುವುದಾಗುತ್ತೆ. ಆ ವ್ಯವಸ್ಥೆ ಮುಂದೆ ಬೆಳೀತಾ 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 ನನ್ನ ಹತ್ರ ಸುಮಾರು ಧಾನ್ಯ ಇದೆ, ಧಾನ್ಯ ಬೇಡ, ಇನ್ನೇನಾದ್ರೂ ಬೇಕಿತ್ತು, ನಾನು ಇನ್ನೇನೋ ತಗೊಳ್ಬೇಕು, ಅದಕ್ಕಾಗಿ ಕರೆನ್ಸಿ ಬಂತು. The currency came into picture so that people could then have this currency and then go procure other things. ನನಗೆ ದಿನದಲ್ಲಿ 8 ಗಂಟೆ ಕೆಲಸ ಮಾಡ್ಲಿಕ್ಕಾಗತ್ತೆ. ನನಗೆ ಗೊತ್ತಿರೋದು ಬೀಜವನ್ನ ಬಿತ್ತುವುದಕ್ಕೆ. ನಾನು ಬೀಜವನ್ನ ಬಿತ್ತೇನೆ. ಆದರೆ ನನ್ನ ಜೀವನೋಪಾಯಕ್ಕೆ ನನಗೆ ಬಟ್ಟೆ ಕೂಡ ಬೇಕು. ಬಟ್ಟೆಯನ್ನ ನೇಯುವವನ ಹತ್ರ ಹೋದ್ರೆ does he need my service? No, he does not. Because I cannot provide him. What is he going to do if I'm going to sow seeds? He's like, I don't have any use for you sowing seeds. But you need my garments. What is an agreement that we can come to? Okay, then you know what? There is a currency system which everyone agrees to in terms of exchanging by assigning a value to it. ಹೀಗೆ ನಾವು ಕೆಲಸದ ಒಂದು ಪ್ರಿನ್ಸಿಪಲ್ ಬರ್ತದೆ. ವೃತ್ತಿಯನ್ನ ಮಾಡಿಕೊಳ್ಳುವುದೇನು? ಅಗೇನ್ ಇಟ್ ಆಲ್ ಕಮ್ಸ್ ಡೌನ್ ಟು fulfilling your leading a good life by fulfilling whatever you have, good righteous desires, good righteous objectives, and you're going to fulfill that. So I'm going to engage in work. I'm earning something out of it, and I'm going to make use of this to earn things, to fulfill my steps. ಹಾಗೆ ಮಾಡಿಕೊಂಡಾಗ ಸಮಾಜದಲ್ಲಿ ಏನಾಯ್ತು? ವೃತ್ತಿಯನ್ನ ಇಟ್ಟುಕೊಂಡು ಜನರನ್ನ ವರ್ಗೀಕರಣ ಮಾಡುವುದು ಶುರುವಾಯಿತು. ಇವ್ರೇನ್ ಕೆಲಸ ಮಾಡ್ತಾರೆ, ಆ ಕೆಲಸವನ್ನ ಇಟ್ಟುಕೊಂಡು ಒಬ್ಬ ವ್ಯಕ್ತಿಯನ್ನ ಅಳೆಯುವುದು ಕೂಡ ತಾನಾಗಿ ಶುರುವಾಗುವಂಥದ್ದು. ಯಾಕೆ? ಜನರಲ್ಲಿ ಅವರಲ್ಲಿ ಹೊಂದಿಕೊಂಡಿರುವಂತಹ ಒಂದಷ್ಟು ಪ್ರಾಕೃತಿಕ ಗುಣ ಸ್ವಭಾವಗಳು ಇದ್ದೇ ಇರುತ್ತೆ. ಅರಿಷಡ್ ವರ್ಗಗಳು. ನನ್ನ ಅಹಂಕಾರ, ನನ್ನ ಘನತೆ ಏನು, ನಾನೆಂಥವನು ಅನ್ನುವುದನ್ನ ನಾನು ತೋರಿಸ್ಕೊಳ್ಬೇಕು. ಯಾವುದೇ ಒಂದು ಕೆಲಸವನ್ನ ಮಾಡಿ ಆಸೆ ಪೂರ್ತಿಗಾಗಿ ಕೆಲಸವನ್ನ ಮಾಡ್ತೇವೆ. ಆ ಕೆಲಸದಲ್ಲಿಯೂ ಕೂಡ ಆಸೆಗಳು ಸೇರಿರುವಂಥದ್ದೇ. ಕೆಲಸವನ್ನ ಮಾಡುವಾಗಲೂ ಕೂಡ ನನ್ನ ಕೆಲಸಕ್ಕೆ ನನಗಿಷ್ಟು ರೆಮ್ಯುನರೇಷನ್ ಬೇಕು, ನನಗೆ ರೆಕಗ್ನಿಷನ್ ಬೇಕು. ಒಂದಷ್ಟು ಜನ ಬೀಜ ಬಿತ್ತುತ್ತಾರೆ ಅಂತಂದ್ರೆ ಅವರೆಲ್ಲದರಲ್ಲೂ ಕೂಡ ಇವನೇ ಬೆಸ್ಟ್ ಅನ್ನಿಸ್ಕೋಬೇಕು. ಆಗ ಬೆಸ್ಟ್ ಕ್ವಾಲಿಟಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಬೆಸ್ಟ್ ರೆಮ್ಯುನರೇಷನ್ ಬೇಕು. ಆ ಬೆಸ್ಟ್ ರೆಮ್ಯುನರೇಷನ್ ಬರೋದ್ರಿಂದ ಬೀಜ ಬಿತ್ತುವ ಎಲ್ಲ ಸಂಘದವರಿಗೆ ನಾನು ಅಧಿಕಾರಿ ಆಗ್ತೇನೆ. ಜನ ನನ್ನ ಹತ್ರ ಬರ್ತಾರೆ, ಒಂದು ಸಂಘ ಮಾಡ್ಕೊಳ್ತಾರೆ, ಆ ಸಂಘಕ್ಕೆ ನನ್ನನ್ನ ಹೆಡ್ ಆಗಿಡ್ತಾರೆ, ಚೇರ್ಮನ್ನೋ ಪ್ರೆಸಿಡೆಂಟೋ ಮತ್ತೊಂದೋ. ಅದೊಂದು ಸಮಾಜದ ಮಟ್ಟಿಗೆ ಆಯ್ತು ಅಂದ್ರೆ ಒಬ್ಬ ರಾಜ ಆ ಅಧಿಕಾರದಲ್ಲಿ ಬಂದೆ ಅಂತಂದ್ರೆ ನಾನು ಆಳಬಹುದು, ಜನ ನಾನು ಹೇಳಿದ್ದನ್ನ ಮಾಡ್ತಾರೆ. ಹೇಗೆ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಾಗಲೂ ಕೂಡ ನಮ್ಮನ್ನ ಆ ಪ್ರಾಕೃತಿಕ ಗುಣ ಸ್ವಭಾವಗಳು ಹೇಗೆ ಎಡವಿಸಿ ಬೀಳಿಸ್ತಾ ಇರುತ್ತೆ. ಮಾನವ ಸಮಾಜದ ಬೆಳವಣಿಗೆಯಲ್ಲಿ ನಾವು ಇದನ್ನೇ ಗಮನಿಸ್ತಾ ಬರ್ತೇವೆ. ಯಾವುದೇ ವೃತ್ತಿಯನ್ನ ತಗೊಳ್ಳಿ, ಚಾತುರ್ವರ್ಣ್ಯಗಳನ್ನ ತಗೊಳ್ಳಿ,
ಎಲ್ಲದರಲ್ಲಿಯೂ ಕೂಡ ನಮಗೆ ಕಾಣುವಂಥದ್ದು ಅದೇ ಆ ಅಧಿಕಾರ ಲಾಲಸೆಗಳು. ಅದರ ಪೂರ್ತಿ ತನ್ನಂತೆಯೇ ಯಾವ ಕರ್ಮವೂ ಕೂಡ ಒಳ್ಳೆಯದು ಕೆಟ್ಟದು ಅಂತ ಆಗುವಂಥದ್ದಲ್ಲ. ವ್ಯಾಸ ಭೋವತಿಯ ಮಗ ಬಸವಣ್ಣನವರೇ ಹೇಳ್ತಾರಲ್ಲ, ಅಂತಹ ವೇದಗಳೆಲ್ಲವನ್ನ ಪರಿಷ್ಕರಣೆ ಮಾಡಿ, ಪುರಾಣಗಳೆಲ್ಲವನ್ನ ಪರಿಷ್ಕರಣೆ ಮಾಡಿದಂತಹ ವ್ಯಾಸರು, ವೇದವ್ಯಾಸರು ಅಂತ ಹೇಳುವಂಥವರು ಕೂಡ ಭೋವತಿ, ದೋಣಿಯನ್ನ ನಡೆಸುವಂಥವಳಿಗೆ ಹುಟ್ಟದಂಥದ್ದು. ಮಾರ್ಕಂಡೇಯ ಮಾತಂಗಿಯ ಮಗ. ಮಹಾ ಋಷಿಗಳಲ್ಲಿ ಒಬ್ಬರಾದಂತಹ ಮಾರ್ಕಂಡೇಯರು, ಆತನ ತಾಯಿ ಬೇಡತಿ, ಮಾತಂಗಿ. ಮಾತಂಗಿ ಅಂತಂದ್ರೆ ಅರಣ್ಯದಲ್ಲಿ ವಾಸ ಮಾಡುವಂಥವರು, ಶಬರಿ. ರಾಮಾಯಣದ ಶಬರಿ ಅಂತಲ್ಲ, ಶಬರಿ ಅಗೇನ್ ಇಟ್ ಈಸ್ ಅದೊಂದು ಕುಲವಾಚಕ ಅಂತ ತಗೊಳ್ಳಿ. ಎನಿಒನ್ ಹೂ ಲಿವ್ಸ್ ಇನ್ ದ ಫಾರೆಸ್ಟ್, ಶಿ ವಾಸ್ ಅ ಫಾರೆಸ್ಟ್ ಡ್ವೆಲ್ಲಿಂಗ್ ಲೇಡಿ, ಮಾತಂಗಿ. ಕೌಂಡಿನ್ಯ ಮಹರ್ಷಿಗಳು ಕ್ಷೌರಿಕರಾಗಿದ್ದಂಥವ್ರು. ಬಸವಣ್ಣನವರ ವಚನದಲ್ಲೇನೆ ಬರುತ್ತೆ, ಎಲ್ಲಾರ್ಗು ಹೇಳ್ತಾರೆ, ಯಾರನ್ನೂ ಬಿಟ್ಟಿಲ್ಲ. ಇಟ್ ಈಸ್ ಟ್ರೂ, ಇಟ್ ಈಸ್ ಅ ಫ್ಯಾಕ್ಟ್. So just by your profession, you're not you cannot be determined that you are better off, you're good, you're bad, or you're evil just by your profession. No. What is the attitude with which you're pursuing it? Your engagement in your work, is it allowing you to understand yourself better? And is that understanding making you engage in the proper way with the society, knowing that everyone is divine? ಇದನ್ನ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದನ್ನ ಇನ್ನ ಹೆಚ್ಚು ಹೆಚ್ಚು ಪ್ರತಿ ಒಂದು ಸಂಚಿಕೆಯಲ್ಲಿಯೂ ಕೂಡ ಮೊದಲು ಒಂದಷ್ಟು ಪೀಠಿಕೆಯಾಗಿ ಕೆಲವೊಂದು ವಿವರಗಳನ್ನ ನಾವು ವಿಶ್ಲೇಷಿಸಿ ಒಂದಷ್ಟು ವಚನಗಳನ್ನು ಕೂಡ ನೋಡುವುದಾಗುತ್ತೆ. ಯಾಕೆಂದ್ರೆ ಕಾಯಕಕ್ಕೆ ನಾವಿನ್ನ ಎಂಟರ್ ಕೂಡ ಆಗಿಲ್ಲ. ವಿ ಆರ್ ಸ್ಟಿಲ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಕರ್ಮ. ಕರ್ಮದಿಂದ ಈಗ ವೃತ್ತಿಗೆ ಬಂದಿದ್ದೇವೆ, ಕೆಲಸಕ್ಕೆ ಬಂದಿದ್ದೇವೆ ಅಷ್ಟೇನೆ. ವಿ ಆರ್ ಸ್ಟಿಲ್ ನಾಟ್ ಗೆಟಿಂಗ್ ಇನ್ ಟು ಕಾಯಕ, ಬಿಕಾಸ್ ಇದಿಷ್ಟು ನಾವು ಅರ್ಥ ಮಾಡ್ಕೊಳ್ಬೇಕು, ಚಿಂತನೆ ಮಾಡ್ಕೊಳ್ಬೇಕು. ಏನಿದೆ ಇದರಲ್ಲಿ ಬಹಳ ಸುಲಭವಾಗಿ ನಾವು ಹೇಳ್ಬಿಡಬಹುದು. ಕರ್ತೃತ್ವ ಭೋಕ್ತೃತ್ವಗಳನ್ನ, ಫಲಾಭಿಸಂಧಿಯನ್ನ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಸುಲಭವಾಗಿ ಹೇಳ್ಬಿಡಬಹುದು. ಅದಷ್ಟು ಸುಲಭವ? We have to understand the complexity that is involved in this to appreciate how hard it is. ಕಾಯಕ ಮಾಡೋದು ಸುಮ್ಮನೆ ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಕಾಯಕದಿಂದವೇ ಜೀವನ್ ಮುಕ್ತಿ ಅಂತ ಹೇಳಿದ್ದೇವೆ ಅಂತಂದ್ರೆ ಇಟ್ ಇಸ್ ನಾಟ್ ದಟ್ ಈಸಿ. ಜೀವನ್ ಮುಕ್ತನಾಗಬೇಕು ಅಂತಂದ್ರೆ, ಆ ಕಾಯಕ ಮನೋಧರ್ಮ ನಮಗ್ ಗೊತ್ತಾಗಬೇಕು ಅಂತಂದ್ರೆ, ಕೆಲಸದಲ್ಲಿಯೂ ಕೂಡ ನಾವು ಹೇಗೆ ಮುಗ್ಗರಿಸ್ತೇವೆ ಅನ್ನೋದು ನಮಗ್ ಚೆನ್ನಾಗಿ ಮನವರಿಕೆ ಆಗ್ಬೇಕು. ಅಲ್ಲಮ ಪ್ರಭುಗಳ ಒಂದು ವಚನ ನೋಡೋಣ ಇವತ್ತು. ಎರಡು ವಚನವನ್ನ ನೋಡೋದು. ಬಸವಣ್ಣನವ್ರದೊಂದು ಇಟ್ಕೊಂಡಿದ್ದೇನೆ, ಅಲ್ಲಮ ಪ್ರಭುಗಳದೊಂದು ಇಟ್ಕೊಂಡಿದ್ದೇನೆ. ಕಳ್ಳಗಂಜಿ ಕಾಡ ಹೊಕ್ಕಡೆ ಹುಲಿ ತಿಂಬುದ ಮಾಬುದೆ, ಹುಲಿಗಂಜಿ ಹುತ್ತವ ಹೊಕ್ಕಡೆ ಸರ್ಪ ತಿಂಬುದ ಮಾಬುದೆ, ಕಾಲಗಂಜಿ ಭಕ್ತನಾದಡೆ ಕರ್ಮ ತಿಂಬುದ ಮಾಬುದೆ, ಇಂತಿ ಮೃತ್ಯುವಿನ ಬಾಯ ತುತ್ತಾದ ವೇಷ ಡಂಭಕರನೇನೆಂಬೆ ಗುಹೇಶ್ವರ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನ ಸಾಮಾಜಿಕ ವಲಯದಲ್ಲಿಯೇ ಇನ್ನೊಂದಷ್ಟು ಚಿಂತನೆಯನ್ನ ಮಾಡುವಾಗ ಈ ಸನ್ಯಾಸ ಮತ್ತು ಗೃಹಸ್ಥ ಧರ್ಮಗಳು, ಆ ಆಶ್ರಮಗಳ ವ್ಯವಸ್ಥೆಯನ್ನು ಕೂಡ ನಾವು ಅವಲೋಕಿಸುವುದಾಗತ್ತೆ.
ವರ್ಣಾಶ್ರಮ ವ್ಯವಸ್ಥೆ ಅಂತ ಹೇಳುವಾಗ ವರ್ಣ ವ್ಯವಸ್ಥೆ, ಆಶ್ರಮ ವ್ಯವಸ್ಥೆ ಇವನ್ನೂ ಕೂಡ ನಾವು ಗ್ರಹಿಸಬೇಕು. ಗ್ರಹಿಸಿಕೊಂಡು ಈಗಿನ ಸಮಾಜಕ್ಕೆ ಯಾವ ರೀತಿ ಅದು ಅನ್ವಯವಾಗುತ್ತೆ ಅನ್ನುವುದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ವಿ ವಿಲ್ ಕವರ್ ದಟ್ ಆಲ್ಸೋ, ಬಿಕಾಸ್ ಅಲ್ಟಿಮೇಟ್ಲಿ ಕಾಯಕ ಅಂತ ಅಂದ್ಬಿಟ್ಟ ತಕ್ಷಣ 12ನೇ ಶತಮಾನದಲ್ಲಿ ಏನಾಯ್ತು ಅನ್ನೋದಷ್ಟನ್ನೇ ನೋಡುವಂತದ್ದಲ್ಲ. ಅದನ್ನ 21st ಸೆಂಚುರಿಗೆ ಹೌ ಆಮ್ ಐ ಗೋಯಿಂಗ್ ಟು ಅಪ್ಲೈ ಅನ್ನೋದು ನಮಗೆ ಬರ್ಲಿಲ್ಲ ಅಂತಂದ್ರೆ ಸುಮ್ಮನೆ ಏನೋ ರೈಲ್ ಬಿಟ್ರು ನೀವು ಕೇಳಿಸ್ಕೊತೀರಾ, ಹೋಗ್ತೀರಾ, ಆಹಾ ಚೆನ್ನಾಗಿತ್ತು ಅಂದ್ಬಿಟ್ಟು ಚಪ್ಪಾಳೆ ತಟ್ಟೋದಾಗತ್ತೆ ಹೊರತು ಹೌ ಇಸ್ ಇಟ್ ಗೋಯಿಂಗ್ ಟು ಬಿಕಮ್ ರೆಲೆವೆಂಟ್ ಟು 21st ಸೆಂಚುರಿ ಇಸ್ ಗೋಯಿಂಗ್ ಟು ರಿಮೈನ್ ಅ ಮಿಸ್ಟ್ರಿ. ಐ ಆಮ್ ನಾಟ್ ಸೇಯಿಂಗ್ ಐ ಹ್ಯಾವ್ ದ ಆನ್ಸರ್ ಫಾರ್ ಇಟ್, but what I can do is I can try and put in certain questions which is going to maybe prompt you to think about it. That is all I want to do in this. ಅಲ್ಲಮ ಪ್ರಭುಗಳ ಈ ವಚನದಲ್ಲಿ ಕಳ್ಳಗಂಜಿ ಕಾಡ ಹೊಕ್ಕಡೆ ಹುಲಿ ತಿಂಬುದ ಮಾಬುದೆ, ಯಾವನು ಕಳ್ಳ ಅಟ್ಟಿಸ್ಕೊಂಡ್ ಬರ್ತಿದ್ದಾನೆ ಅಂತ ಅಂದ್ಬಿಟ್ಟು ಕಾಡಿಗೆ ಹೋದ್ರೆ ಕಾಡಿನಲ್ಲಿ ಹುಲಿ ಉಂಟು, ಅಲ್ಲಿ ಹುಲಿ ಇದೆ ಅಂತ ಅಂದ್ಬಿಟ್ಟು ಕಾಡಷ್ಟು ಪ್ರದೇಶ ಬೇಡ, ನಾನೊಂದು ಹುತ್ತಕ್ಕೆ ಹೋಗಿ ಸೇರ್ಕೋತೀನಿ ಅಂದ್ರೆ ಹುತ್ತದಲ್ಲಿ ಸರ್ಪ ಉಂಟು, ಸರ್ಪ ಕಚ್ಚದೆ ಇರುತ್ತಾ? ಹಾಗಾಗಿ ನನಗೆ ವಯಸ್ಸಾಗ್ತಿದೆ, ನನಗೆ ಜೀವನ ಹೇಗಾಗುತ್ತೋ ಮುಂದೆ ಏನ್ ಕತೆನೋ ಗೊತ್ತಿಲ್ಲ, ಮುಂದಿನ ಜನ್ಮ, ಈ ಜನ್ಮ, ಆ ಜನ್ಮ, ಪ್ರಾರಬ್ಧ, ಇದು ಅದು ಅಂತೆಲ್ಲ ಅಂದ್ಬಿಟ್ಟು ಆಗ್ಲೇ ಹೆದರ್ಸ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ. ಯಾವಾಗ ಸಾಯ್ತೀನೋ ಯಮದೂತರು ಬಂದು ಹೆಂಗ್ ಎಳ್ಕೊಂಡು ಹೋಗ್ಬಿಟ್ಟು ಯಾವ್ಯಾವ ಕೊಪ್ಪರಿಗೆನಲ್ಲಿ ಹಾಕ್ಬಿಟ್ಟು ಹ್ಯಾಗ್ ಸುಡ್ತಾರೋ ಅಂತೆಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಬೇರೆ ಹೆದರ್ಸಿರ್ತಾರೆ. ಆ ಹೆದರಿಕೆಯಿಂದಾಗಿ ಕಾಲಗಂಜಿ ಭಕ್ತನಾದಡೆ, ಓ ಸರಿನಪ್ಪ ಸಖತ್ತಾಗಿ ಪೂಜೆ ಮಾಡೋಣ, ಇನ್ನು ಏನ್ ಭಜನೆಗಳು, ಏನ್ ಹಾಡುಗಳು. ಪಂಡ್ರಿ ಬಾಯ್ಗುನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುದು. ಕರ್ಮ ತಿಂಬುದ ಮಾಬುದೆ, ಹಾಗೆ ಮಾಡ್ತಾ ಇರುವಂತಹ ಆ ಪೂಜಾ ಕರ್ಮಗಳೇ ನಿನ್ನನ್ನ ತಿನ್ನುತ್ತಪ್ಪ ಅಂತ ಅಂದ್ಬಿಟ್ಟು ನೆನಪಿಸ್ತಾ ಇರುವಂಥದ್ದು. ಯಾವ ದೃಷ್ಟಿಯಿಂದ ನೀವು ಮಾಡ್ತಾ ಇದ್ದೀರಾ? ಕರ್ಮವನ್ನ ಯಾವಾಗಲೂ ಕೂಡ ನಾನು ಆ ಕರ್ತೃತ್ವ ಭೋಕ್ತೃತ್ವದಲ್ಲಿ ನಾನು ಕರ್ಮವನ್ನ ಮಾಡ್ತೇನೆ ಅಂತಿತ್ತು ಅಂತಂದ್ರೆ ನೀವು ಸಿಕ್ಕಾಕೊಂಡೇ ಇರ್ತೀರಾ. You are not going to escape from fear. Being stuck in karma does not release you from fear, because your fear is that whatever you're doing, you're still doing it out of fear. ಮುಂದಿನ ಜನ್ಮದ್ದೋ ಈ ಜನ್ಮದ್ದೋ ಮುಂದೇನಾಗುತ್ತೋ ಅನ್ನೋ ಪ್ರಶ್ನೆ ಉಂಟಲ್ಲ, ಆ ಭಯ ಉಂಟಲ್ಲ, ಮುಂದೇನಾಗುತ್ತೋ ಅನ್ನೋ ಭಯ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಯು ಆರ್ ಕಾಟ್, ಯು ಆರ್ ನಾಟ್ ಫ್ರೀ. ಅದಕ್ಕೋಸ್ಕರವಾಗಿ ಈ ಒಂದು ಅರ್ಥದಲ್ಲಿ ಆ ಒಂದು ಆವತ್ತಿನ ದಿನಕ್ಕೆ ಮಾತ್ರ ಆಯವನ್ನ ತೆಗೆದುಕೊಂಡು ಬನ್ನಿ, ಇವತ್ತಿಗೆ ಎಷ್ಟಾಗುತ್ತೋ ಅಷ್ಟನ್ ಮಾತ್ರ ತಗೊಂಡು ಬನ್ನಿ ಅಂತ ಆಯ್ದಕ್ಕಿ ಲಕ್ಕಮ್ಮನವರ ಆ ವಚನ ಉಂಟಲ್ಲ, ಆ ಮುಂದೇನಾಗುತ್ತೋ ಅನ್ನೋ ಭಯವನ್ನ ಬಿಡಿ ಅಂತ ಇರುವಂತದ್ದು ಅಲ್ಲಿ ಮುಖ್ಯವಾದಂತಹ ಅರ್ಥ. ಮುಂದೇನಾಗುತ್ತೋ ಅನ್ನೋ ಭಯ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ you are always going to be caught in this act of karma. You are not moving towards kayaka. ಹಾಗಿದ್ರೆ ಕೂಡಿಡಬಾರ್ದಾ? ನೆಕ್ಸ್ಟ್ ಕ್ವೆಶ್ಚನ್ ಅದೇ ಬರುತ್ತೆ. ಯಾಕೆಂದ್ರೆ ನುಡಿಗೆ ಚಂದಯ್ಯನವರ ಒಂದು ವಚನ ತೆಗೆದಿಟ್ಕೊಂಡಿದ್ದೀನಿ, ಇದನ್ನು ಡಿಸ್ಕಸ್ ಮಾಡಬೇಕು ಅಂತ ಅನ್ಸುತ್ತೆ. ಯು ಶುಡ್ ನಾಟ್ ಸ್ಟೋರ್, ಕೂಡಿಡಬಾರದು. It is a very common aspect of when we talk about kayaka, it always comes up. Koodidabardu. 21st century nalli, when you are getting paid on a monthly basis, illappa nanage dinadinda dinake nange in my one day this is how much I spend on my rent, on my
fuel on my food and this is how much you have to pay me ಅಂತಂದ್ಬಿಟ್ಟು can you tell your employer? ನನ್ಗೊಬ್ಬನಿಗೋಸ್ಕರ ಮಾತ್ರ ಡೈಲಿ ವೇಜಸ್ ಸೆಟಪ್ ಮಾಡಿ ಅಂತ ಹೇಳಬಹುದಾ? ನನ್ ಕಂಪನಿಗೆ ಹೋಗ್ಬಿಟ್ಟು ಆಗುವಂತದ್ದಲ್ಲ. ನಿಂದೇನಪ್ಪ ಪುಣ್ಯಾತ್ಮ, ನಿಂದೇನೋ ಪುರಾಣ ತಗೊಂಡ್ಬಂದ್ ನಮ್ಗೇನ್ ಹೇಳ್ತೀಯಾ? ಮೈ ಅಕೌಂಟಿಂಗ್ ಇಸ್ ಸೆಟಪ್ ಫಾರ್ ಮಂತ್ bi-weekly payments. So you are going to receive your pay every 2 weeks. What you are going to do with that, how you are going to consume it on a daily basis is up to you. You figure out your stuff anta helbiಡ್ತಾನೆ. We have to ask that question. ಕಾಲಗಂಜಿ ಭಕ್ತನಾದಡೆ ಕರ್ಮ ತಿಂಬುದ ಮಾಬುದೆ. ಯಾವುದನ್ನೇ ಆಗಲಿ ನಾವು ಭಯದಿಂದ ಮಾಡೋದಾಯ್ತು ಅಂತಂದ್ರೆ ನಮಗೆ ಮುಕ್ತಿ ಸಿಗುವಂಥದ್ದಲ್ಲ. ಭಯ ಬಿಟ್ಟು ಮಾಡಬೇಕು. ಮುಂದೇನಾಗುತ್ತೋ ಆ ಭಯ ಬಿಟ್ಟರೆ then you have become a true bhakta. You are doing kayaka. You are now a ಜ್ಞಾನಿ. ಭಯ ಬಿಡಬೇಕು. ಇಂತಿ ಮೃತ್ಯುವಿನ ಬಾಯ ತುತ್ತಾದ ವೇಷ ಡಂಭಕರನೇನೆಂಬೆ ಗುಹೇಶ್ವರ. ಯಾವುದೇ ಆಗಲಿ ಸನ್ಯಾಸವೂ ಕೂಡ ಅದು ಒಂದು ಕರ್ಮ ಆಗೋಗುತ್ತೆ. ನಾವು ಸನ್ಯಾಸ ತಗೊಂಡ್ವಿ ಅನ್ಕೊಂಡು ಕರ್ಮಕ್ಕೆ ಸಿಕ್ಕಾಕೋತಾರೆ. ಕರ್ಮ ಬಿಡ್ಬೇಕಾಗಿರುವಂತವ್ರು ಹೋಗಿ ಸನ್ಯಾಸ ಅನ್ನೋ ಕರ್ಮಕ್ಕೆ ಸಿಕ್ಕಾಕೊಂಡು ಅಲ್ಲಿ ನರಳ್ತಾರೆ. That is we'll talk about that when we talk about all the 4 ಆಶ್ರಮಗಳು 4 ವರ್ಣಗಳ ಒಂದು ಚಿಂತನೆಗೆ ಬಂದಾಗ we will talk about that. But the important thing is, why are you doing what you are doing? That will make that difference. ಸಾತ್ವಿಕವಾದ ಕರ್ಮ ನಮ್ಮನ್ನ ಅರಿತುಕೊಳ್ಳುವುದಕ್ಕೆ ತೆಗೆದುಕೊಂಡು ಹೋಗುತ್ತದೆ. It helps us to understand ourselves. It helps us to actually realize ourselves. ಅದಕ್ಕೋಸ್ಕರವಾಗಿ ಈ ಸತ್ವ ರಜಸ್ಸು ತಮಸ್ಸುಗಳು ಬ್ಯಾಲೆನ್ಸ್ ಆಗಿರುವಂಥದ್ದು. ತಮಸ್ಸು ರಜಸ್ಸುಗಳನ್ನು ಕೂಡ ಬ್ಯಾಲೆನ್ಸ್ ನಲ್ಲಿ ಇಟ್ಕೊಳ್ಬೇಕು. ನಿದ್ದೆ ಸರಿಯಾದ ರೀತಿನಲ್ಲಿ, ಸರಿಯಾದ ಒಂದು ಹೊತ್ತಿನಲ್ಲಿ, ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಮಾಡಬೇಕು. Because the body needs that rejuvenation. ಊಟ ಸರಿಯಾದ ರೀತಿನಲ್ಲಿ ಮಾಡಬೇಕು. ದೇಹವನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಏನನ್ನ ತಿನ್ನಬೇಕೋ, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕೋ, ಹೇಗೆ ತಿನ್ನಬೇಕೋ ಹಾಗೆ ತಿನ್ನಬೇಕು. ಯಾಕೆ? ಇದೆಲ್ಲವನ್ನ ಮಾಡುವುದರಿಂದ you are preparing yourself. And that preparation is an aspect of your intent. Why am I doing all of these things? We have to constantly remind ourselves, why am I doing all of these things? Am I doing it with being motivated out of fear, or am I doing it to become fearless? That is going to, sattvic karma is going to turn us towards those things. ಮತ್ತು ಇಂತಹ ಕರ್ಮಗಳನ್ನ ನಾವು ಮಾಡುವಂತವರನ್ನ ನಾವು ನೋಡುವ ಪ್ರವೃತ್ತಿ ಅಂತದ್ದು ನಮ್ದು. How do we look at people who engage in all of these activities? ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸೆಗೊಂಡೆನಾದಡೆ ನಿಮ್ಮಾಣೆ ನಿಮ್ಮ ಪುರಾತರಾಣೆ ತಲೆದಂಡ ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವನರಸಿದಡೆ ನಿಮ್ಮ ರಾಣಿವಾಸದಾಣೆ. ದೇವ ಸಹಿತ ಭಕ್ತ ಮನೆಗೆ ಬಂದಡೆ, ಬರೇ ಲಿಂಗಾಯತರಿಗೆ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಬೇಡಿ. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಅಂತಂದ್ರೆ ಯಾರು ಲಿಂಗವನ್ನ ಕಟ್ಟುಕೊಂಡು ಮನೆಗೆ ಬರ್ತಾರೋ ಅವ್ರ ಕುಲಜಾತಿಗಳನ್ನ ಕಾಯಕವನ್ನ ಕೇಳುವಂಥವನಲ್ಲ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಯಾರು ಲಿಂಗ ಕಟ್ಕೊಂಡಿಲ್ವೋ ಅವ್ರನ್ನೆಲ್ಲ ಕೇಳೋಣ ಅನ್ನೋ ಅರ್ಥ ಅಲ್ಲ. ಲಿಂಗ ಕಟ್ಕೊಳ್ದೆ ಇರೋವಂಥವ್ರನ್ನೆಲ್ಲ ನಾನು ಹೋಗಿ ಕೇಳ್ತೇನೆ, ಅವರಲ್ಲಿ ಡಿಸ್ಕ್ರಿಮಿನೇಷನ್ ಮಾಡ್ತೇನೆ? ನೋ, ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್.
ದೇವ ಸಹಿತ ಅಂತಂದ್ರೆ ಅದು ಕೇವಲ ಬಾಹ್ಯವಾದಂತಹದ್ದಲ್ಲ, ಚೈತನ್ಯವಿರುವಂತಹ ಯಾವುದೇ ಒಂದು ಜೀವವಾಗಲಿ, ಹೊರಗಿನ ದೇವ ಸಹಿತವಾದದ್ದಂತಲ್ಲ, ಒಳಗಿನ ದೇವ ಸಹಿತ ಇದೆಯಲ್ಲ, ಒಳಗಿನ ಚೈತನ್ಯ ಇದೆಯಲ್ಲ, ಆ ದೇವರನ್ನ ಅಲ್ವೇ ನಾವು ನೋಡ್ಬೇಕಾಗಿರುವಂತದ್ದು. ಮೇಲ್ ಏನ್ ಕಟ್ಕೊಂಡಿರ್ತಾರೋ, ಏನ್ ಬಿಟ್ಟಿರ್ತಾರೋ ಅದನ್ನ ಕಟ್ಕೊಂಡು ಏನಾಗ್ಬೇಕಾಗಿದೆ. ಚೈತನ್ಯವನ್ನು ಹೊಂದಿರತಕ್ಕಂತಹ ಯಾವುದೇ ಒಬ್ಬ ಜೀವಿ, ಮಾನವನಾದಂಥವನು, ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕ್ರಿಮಿನೇಟ್ ದೆಮ್ ಬೇಸ್ಡ್ ಆನ್ ದಿಯರ್ ವರ್ಕ್. Where do we discriminate? How we treat people, how we talk to people. ಮನೆ ಕೆಲಸದವರನ್ನ ನಾವು ಹೇಗೆ ನಡೆಸ್ಕೊಳ್ತೇವೆ, ಹೋಟೆಲ್ಗೆ ಹೋದ್ರೆ, ಇಲ್ಲಾದ್ರೆ ನಾರ್ತ್ ಅಮೆರಿಕನ್ ಕಾಂಟೆಕ್ಸ್ಟ್ ಅಲ್ಲಿ ನಾ ಹೇಳ್ತಿಲ್ಲ, ಹೊಡೆದ್ ಬಿಡ್ತಾರೆ ಹೆಂಗೆಂಗೋ ಆಡಿದ್ರೆ. ಊರಿಗೆ ಇಂಡಿಯಾಗ್ ಹೋದ್ವಿ ಅಂತ ಇಟ್ಕೊಳ್ಳಿ, ಹೋಟೆಲ್ಗೆ ಹೋದ್ರೆ ಅಲ್ಲಿ ಬರ್ತಕ್ಕಂತ ವೇಟರ್ಸ್ ನಾವು ಯಾವ ರೀತಿ ನಡ್ಕೊಳ್ತೇವೆ, ಏನೋ ಬಾಯಿಲಿ ಎಲವೋ ಎಂದರೆ ನರಕ, ಬಸವಣ್ಣವ್ರು ಹೇಳಿಲ್ವಾ? ಮನೆಯಲ್ಲಿ ಕಸ ತೆಗಿಲಿಕ್ಕೆ ಬರುವಂತವರನ್ನ, ಬೆಂಗಳೂರಿನಲ್ಲಿ ಕಸವನ್ನ ವಿಲೇವಾರಿ ಮಾಡಿ, ವಿಂಗಡಣೆಯನ್ನ ಮಾಡಿ, ರೀಸೈಕ್ಲಬಲ್, ನಾನ್ ರೀಸೈಕ್ಲಬಲ್, ಎಷ್ಟು ಕೋಪ ಬಂದ್ಬಿಡ್ತು ಜನಕ್ಕೆ. ವೈ ಡು ವಿ ಹ್ಯಾವ್ ಟು ಡೂ ಇಟ್? ಕಸ ಎತ್ತಕ್ ಬರ್ತಿರ್ತಾರಲ್ಲ, ಅವ್ರನ್ನ ಹೇಗ್ ನಡ್ಕೊಳ್ತೇವೆ? ಆ ಲೆವೆಲ್ ತನಕನೂ ಹೋಗೋದ್ ಬೇಡ. ಸಾಫ್ಟ್ವೇರ್ ಎಂಜಿನಿಯರ್ಸ್ ಅಂಡ್ ನಾನ್ ಸಾಫ್ಟ್ವೇರ್ ಎಂಜಿನಿಯರ್ಸ್, ಅಂಡ್ ಈವನ್ ಇನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಟೆಕ್ ಸಪೋರ್ಟ್ ಅಲ್ಲಿ ಇರೋರು ಸಾಫ್ಟ್ವೇರ್ ಡೆವಲಪರ್ಸ್ ಸಾಫ್ಟ್ವೇರ್ ಡೆವಲಪರ್ಸ್ ಟೆಕ್ ಸಪೋರ್ಟ್ ನಲ್ಲಿ ಇರೋರ್ನ ಹೇಗ್ ನಡೆಸ್ಕೊಳ್ತಾರೆ ಯೋಚನೆ ಮಾಡಿ. ಎಲ್ಲೂ ಹೋಗ್ಬೇಕಾಗಿಲ್ಲ. ಇನ್ ಅವರ್ ಡೈಲಿ ಲೈಫ್ ವಿ ಸಿ ದೀಸ್ ಥಿಂಗ್ಸ್. ಓಹೋ, ಎಷ್ಟು ತುಳಿದಾಡ್ಬಿಟ್ರು, ಹಾಗ್ ಮಾಡ್ಬಿಟ್ರು, ಹೀಗ್ ಮಾಡ್ಬಿಟ್ರು, ಶೂದ್ರರನ್ನ ಹಾಗೆ ಹೀಗೆ ಎಲ್ಲ ಮಾಡಿಬಿಟ್ರು, ಛೇ ಥೂ ಛೀ ಅಂತೆಲ್ಲ ಮಾತಾಡ್ತೇವೆ. ಮಗಳಿಗೆ ಅಥವಾ ಮಗನಿಗೆ ವಧೂವರರನ್ನ ನೋಡ್ಬೇಕು ಅಂತಂದ್ರೆ ಎಲ್ಲಿರ್ಬೇಕು? ಹುಡುಗ USA ನಲ್ಲಿದಾನ, ಸಾಫ್ಟ್ವೇರ್ ಇಂಜಿನಿಯರ, ನೋಡಕ್ಕೆ ಬೆಳಗಿದಾರ? ಇದೆಲ್ಲ ಡಿಸ್ಕ್ರಿಮಿನೇಷನ್ ಅಲ್ಲವೋ? ಬೆಂಗಳೂರಿನಲ್ಲಿ ಈಗ ಒಂದು ಸರ್ಕಾರಿ ಶಾಲೆಯಲ್ಲಿ ಉಪಾಧ್ಯಾಯನಾಗಿರುವಂಥವನಿಗೆ ಜೀವನ ಆಗುವಂಥದ್ದಲ್ಲ, ಮದುವೆಗೆ ಹೆಣ್ಣು ಕೊಡೋದಿಲ್ಲ, ಮನೆ ಬಾಡಿಗೆಗೆ ಸಿಗೋದಿಲ್ಲ. He cannot survive. Is this not discrimination? He questions that. ಕಾಯಕವಾವುದೆಂದು ಬೆಸೆಗೊಂಡನಾದಡೆ ಭಕ್ತರಲ್ಲಿ ಕುಲವನರಸಿದಡೆ. ತುಂಬಾ ಸಟಲ್ ಆಗಿ ಡಿಸ್ಕ್ರಿಮಿನೇಟ್ ಮಾಡ್ತೇವೆ ನಾವು. It is so easy to point fingers and make a big statement and talk about all the lofty ideals. It is tough. It is tough when you day in and day out you practice these things. ಕಾಯಕವನ್ನ ನಾವು ಒತ್ತಂದದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಒಳಗಡೆನೆ ಎಷ್ಟು ಈ ತರ ತುಂಬಾ ಸೂಕ್ಷ್ಮವಾದಂತಹ ಈ ಒಂದು ಪ್ರಾಕೃತಿಕ ಪ್ರವೃತ್ತಿಗಳಿದೆಯಲ್ಲ, ಹೇಗೆ ವ್ಯಕ್ತವಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಐ ಆಮ್ ಸ್ಪೆಂಡಿಂಗ್ ದಿಸ್ ಟೈಮ್ ಟು ಡ್ರೈವ್ ಹೋಮ್ ದ ಕಾಂಪ್ಲೆಕ್ಸಿಟಿ ದಟ್ ಇಸ್ ಇನ್ವಾಲ್ವ್ಡ್ ಇನ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಕಾಯಕ. ಆ ಕಾಯಕವನ್ನ ಮಾಡ್ತೇವೆ ಅಂತಂದ್ರೆ
ಕಾಯಕವನ್ನ ಮಾಡಲಿಕ್ಕೂ ಕೂಡ ಬೇಕಿರುವಂತಹ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದಿಸ್ ಸಾರ್ಟ್ ಆಫ್ ಎಬಿಲಿಟಿ ಟು ನಾಟ್ ಡಿಸ್ಕ್ರಿಮಿನೇಟ್ ಇಸ್ ವೆರಿ ಟಫ್. Every moment to moment, how do we talk to others? How do we treat others? In a very subtle form. If racially, how do we treat others? From a North American context, if someone is a black, if someone is a Mexican, how do we treat others? How are we being treated as brown people? Can we be sensitive to those things? Can we think about those things? I want to ask in this session, I want to pose these questions because in the next session, we are going to go deeper to understand ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ವೃತ್ತಿ ಹೇಗೆ ಜಾತಿಯಾಗಿ ಪರಿಣಮಿಸಿ ವೃತ್ತಿಯಲ್ಲಿ ಮಾಡುವಂತಹದ್ದು ಹೇಗೆ ಒಂದು ಆ ಕುಲದಲ್ಲಿ ಜನಿಸಿದ ತಕ್ಷಣ ನೀವು ಅದೇ ಅನ್ನುವಂತರ ಮಟ್ಟಿಗೆ ಒಂದು ಸಂಕುಚಿತತೆಯನ್ನ ತೆಗೆದುಕೊಂಡು ಬಂದ್ಬಿಡ್ತು ಅನ್ನುವುದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಕುರಿತು ಮಾತಾಡುವುದಾಗುತ್ತೆ. ಈ ಕಾಯಕ ಅನ್ನುವ ಒಂದು ಸಿದ್ಧಾಂತ, ಈ ಒಂದು ದರ್ಶನವನ್ನ ಯಾಕೆ ಎತ್ತಿ ಹಿಡಿದ್ರು ಅಂತಂದ್ರೆ ಅದೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಕೇವಲ ಒಂದು ವೃತ್ತಿಯನ್ನ ಅವಲಂಬಿಸಿದ್ದರಿಂದಾಗಿ ಯಾರೂ ಕೂಡ ಮ್ಲೇಚ್ಛರು, ಅಸ್ಪೃಶ್ಯರು ಆಗುವಂಥದ್ದು ಸಾಧ್ಯವೇ ಇಲ್ಲ. ನಾನು ಬೆಳಗ್ಗೆ ಟಾಯ್ಲೆಟ್ ಕ್ಲೀನ್ ಮಾಡಿದೆ ಅಂತಂದ್ರೆ ನಾನು ಜಾಡ್ಮಾಲಿ ಹಾಕ್ತೀನಿ. ಸ್ನಾನ ಆದ್ಮೇಲೆ ನಾನು ಶೇವ್ ಮಾಡ್ಕೊಂಡೆ ಅಂತಂದ್ರೆ ಕ್ಷೌರಿಕ ಹಾಕ್ತೀನಿ. ಕೂತ್ಕೊಂಡು ಇಲ್ಲಿ ಪೂಜೆ ಮಾಡ್ತಿರುವಾಗ ಬ್ರಾಹ್ಮಣ್ಯ ಬರುತ್ತೆ. If I am going outside and I am like giving my service, I am doing what a merchant does. In one single day, I have executed all those activities. ಏನ್ ಕರ್ಕೊಳ್ತೀರಾ ನಿಮ್ಗೆ ಯಾವ ಜಾತಿ ಅಂತಂದ್ರೆ? How are you ever going to claim? You cannot, nobody can. ಮನೆ ಕಸ ಗುಡಿಸೋದಿಲ್ವಾ? ಬೀದಿ ಕಸ ಗುಡಿಸೋದೊಂದೇನಾ ಕಸ ಗುಡಿಸೋ ಕೆಲಸ? ಅದು ಈಗ ಕೋವಿಡ್ ಅಲ್ಲಂತೂ ನಮ್ ಶೇವಿಂಗು ಕಟ್ಟಿಂಗು ಮಾಡ್ಕೊಳ್ಳೋದಿರ್ಲಿ, ಮನೆಯಲ್ಲಿ ಕಂಡ್ಕೊಂಡವ್ರ ಕಟ್ಟಿಂಗು ಎಲ್ಲ ನಾವೇ ಮಾಡ್ಬೇಕಾಗುತ್ತೆ. ಹಾಗಿತ್ತು ಅಂತಂದ್ರೆ ಯಾವ ಜಾತಿ ಕೂತ್ಕೊಂಡು ನಾವ್ ಏನ್ ಎತ್ತಾಡ್ಬೇಕಾಗಿದೆ? ಕಾಯಕ ಇದೆಲ್ಲವನ್ನ ಮೀರಿರುವಂಥದ್ದು. ಯಾಕಂತಂದ್ರೆ ಯಾವ ಮನಸ್ಥಿತಿಯಿಂದ ನಾ ಮಾಡ್ತಿದ್ದೇನೆ, ಅದಕ್ಕಾಗಿ ಆ ಮನಸ್ಥಿತಿಯನ್ನ ಇನ್ನಷ್ಟು ಮತ್ತಷ್ಟು ದೃಢೀಕರಣ ಮಾಡುವುದಕ್ಕೋಸ್ಕರ ಕಾಯಕ, ಅದರೊಂದಿಗೆ ದಾಸೋಹ, ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಕಾಯಕ ದಾಸೋಹ ಅಂಟಿಕೊಂಡು ಬಂದಿರುವಂಥದ್ದು. ಕಾಯಕವನ್ನ ನಾವು ಮಾತಾಡ್ತೇವೆ ಅಂತಂದ್ರೆ ದಾಸೋಹ ಅದರಲ್ಲಿ ಸೇರ್ಕೊಂಡ್ಬಿಟ್ಟು, ದಾಸೋಹ ಬಿಟ್ಟು ಕಾಯಕವಿಲ್ಲ, ಕಾಯಕ ಬಿಟ್ಟು ದಾಸೋಹವಿಲ್ಲ. ದೇ ಬೋತ್ ಆರ್ ಟುಗೆದರ್, ಆಲ್ವೇಸ್ ಗೋಯಿಂಗ್ ಟು ಬಿ. ಬಟ್ ಇನ್ ದ ನೆಕ್ಸ್ಟ್ ಸೆಷನ್ we will talk about ಆ ಒಂದು ಸಮಾಜದಲ್ಲಿ ವೃತ್ತಿ, ಆ ವೃತ್ತಿಯಿಂದ ಜಾತಿಯ ಲಕ್ಷಣಗಳು ಹೇಗೆ ಬಂದವು, ಆಶ್ರಮ ಪದ್ಧತಿ ಹೇಗೆ ಇದೆಲ್ಲವೂ ಕೂಡ ಕಾಲಾಂತರದಲ್ಲಿ ಹದಗೆಟ್ಟು ಹೋಗ್ತಾ ಬಂತು, ಯಾವ ಒಂದು ಅಗಾಧವಾದಂತಹ ಪರ್ಯಾಪ್ತಿಯಲ್ಲಿ. ಇಟ್ ವಾಸ್ ಅ ವೆರಿ ಲಾಫ್ಟಿ ಐಡಿಯಲ್, but then it got very, very constricted. And that constriction happens because of our innate biases, prejudices, and our innate desires for power and wealth.
How that happened, we will see that in the next session, and why Kayaka was introduced or kind of revitalized to address all of those shortcomings. We will look at that in the next session. ಇವತ್ತಿಂದು ಇಲ್ಲಿಗೆ ನಿಲ್ಲಿಸಬಹುದು. ಸುಮಾರು ವಿಷಯಗಳನ್ನ ಚರ್ಚೆ ಮಾಡಿದೆ. ಏನಾದರೂ ಅನಿಸಿಕೆಗಳಿದ್ದರೆ ಖಂಡಿತ ಹಂಚಿಕೊಳ್ಳಬಹುದು. ಶರಣ. ಥ್ಯಾಂಕ್ ಯು ಪ್ರವೀಣ್ ಅವರೇ. ಸೊ ಯಾರಿಗಾದ್ರೂ ಕ್ವಶನ್ಸ್ ಇತ್ತಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದಾ? ಕೇಳಿ ವಾಸುಕಿ ಅವರೇ. ಬಹಳ ಚೆನ್ನಾಗಿದೆ. ಅಂಡ್ ಫಾರ್ ಅವರ್ ಟೈಮ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಕಾಯಕ. ವಂಡರ್ಫುಲ್. ಅದಕ್ಕೆಲ್ಲ ಬ್ಯಾಕ್ ಗ್ರೌಂಡ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒನ್ ಆಫ್ ದ ಜನರಲ್ ಕ್ವಶನ್ಸ್ ಐ ಹ್ಯಾಡ್ ವಾಸ್, ಈ ಕರ್ಮ ಅಂದ್ರೆ kind of as you said, work specialization. Whatever somebody does, that work specialization. Earlier times it used to be done by family, so they kept. So the profession itself, one's personality should not be limited to one's own profession. But now the karma, whatever varnas, if they had only 4 varnas, now they have 5,000 super specialization, which is also kind of specialized our own groups of people, right, in our own thing. Which you alluded, if somebody is in software, within that AI, or all that kind of specialization. For work, naturally we need specialization, but to live life in a full way, we need a generalized outlook. Correct. Whereas that is not what we learn in our school, right? When we learn how to build a dam, we don't learn about the fish over there, right? True. When we put a dam, what happens to them, we don't even care. True. So a lot of technology is a isolated kind of learning. You learn what you specializations. Specialization. Missile designer, he doesn't think about how many million people it kills. He thinks about how mathematically it can be wonderful, right? Or physics it can be. So he thinks from a scientific. So that way we are trained to think not only of course professionally, but also personally. Also we kind of become isolated. So how do we kind of overcome that? Overcome ಸಮನ್ವಯ, ಎರಡನ್ನ ಹೇಗೆ ಸಮನ್ವಯ ಮಾಡೋದು? ಒಂದ್ ತರದಲ್ಲಿ ಸ್ಪೆಷಲೈಸೇಷನ್ ಬೇಕು, ಬಿಕಾಸ್ ವರ್ಕ್ ಇಸ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಸ್ಪೆಷಲೈಸ್ಡ್. ಆನ್ ದ ಅದರ್ ಹ್ಯಾಂಡ್ ನಮಗೆ ಬ್ರಾಡ್ ಔಟ್ಲುಕ್ ಇಲ್ದಿದ್ರೆ ಅನ್ಯಾಯ ಯಾರಿಗಿದ್ರು ಕೂತ್ಕೋಬಹುದು. ನಾನು ಬ್ರಾಹ್ಮಣ, ಅನ್ಯಾಯ ಆದ್ರೆ ನಾನು ಯಾಕೆ ಹೊಡೆದಾಡ್ಬೇಕು, ಕ್ಷತ್ರಿಯರು ಹೊಡೆದಾಡ್ಲಿ, ಅನ್ಯಾಯ ಆದ್ರೆ ನಮಗೂ ಆಗಲ್ವೇ, ರೈಟ್? ಅದೇ ನೀವು ಹೇಳಿದಾಗೆ ಪೂಜೆ ಕೂತಾಗ ಎಲ್ರೂ ಬ್ರಾಹ್ಮಣರೇ, ರೈಟ್? ಸೊ ಆ ಸಮನ್ವಯ ದೃಷ್ಟಿ ಹೇಗೆ ಬೆಳೆಸೋದು? ಅದಕ್ಕೆ ನಿಜವಾಗಿಯೂ ಬೇಕಾಗಿರುವಂಥದ್ದು ನಾಲೆಡ್ಜ್, ಜ್ಞಾನ. ಯಾಕೆಂತಂದ್ರೆ ನೀವು ಇಡೀ ವ್ಯವಸ್ಥೆಯಲ್ಲೇ ನೋಡಿ, ಎಲ್ಲಿಯೂ ಯು ವಿಲ್ ಸಿ ಲಾಟ್ಸ್ ಆಫ್ amazing examples where these kind of confusions have already been addressed. ನೀವು ಹೇಳಿದ್ರಿ, ಅಯ್ಯೋ ನಾನು ಬ್ರಾಹ್ಮಣ, ನಾನು ಬರೇ ಅಧ್ಯಯನ ಮಾಡಿಕೊಂಡು ಜನರಿಗೆ ಉಪದೇಶ ಮಾಡ್ತಿರ್ತೇನೆ, ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್ ಅನ್ನುವಂತಹ ಒಂದು ಪ್ರವೃತ್ತಿ ಜನರಲ್ಲಿ ಇತ್ತು. ಪರಶುರಾಮ ಬ್ರಾಹ್ಮಣ ಆಗಿರ್ಲಿಲ್ವೇ? ಯಾವ ಕ್ಷತ್ರಿಯರು ದಬ್ಬಾಳಿಕೆ ನಡೆಸ್ತಾ ಇದ್ರು, ಪರಶುರಾಮ ಅಂತವ್ರನ್ನೆಲ್ಲ ಹೋಗಿ ಚಂಡಾಡಿದ್ದಾಯ್ತು. ಪರಶುರಾಮನ ಬಿಡಿ, ಅದು ಪೌರಾಣಿಕ ಅಂತ ನೀವು ಬಿಡೋ ಹಾಗಿದ್ರು ಕೂಡ ವಿದ್ಯಾರಣ್ಯರಿರ್ಲಿಲ್ವೇ? ವಿದ್ಯಾರಣ್ಯ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿಸ್ಲಿಕ್ಕೆ he used people for that. You will see instances of many Brahmins who went and fought wars. The aspect really comes down to, am I looking at everyone from the idea of oneness? ನನ್ನಲ್ಲಿ ಎಲ್ಲವೂ, ಎಲ್ಲದರಲ್ಲಿ ನಾನು ಒಂದಾಗಿದ್ದೇನೆ ಅನ್ನುವ ಆ ದೃಷ್ಟಿಕೋನ ನಮ್ಮಲ್ಲಿ ಇದೆಯಾ ಇಲ್ಲವಾ? ಅದು ಬರತಕ್ಕಂಥದ್ದು ಎಲ್ಲದರಲ್ಲಿಯೂ ಅಂತರ್ಗತವಾಗಿರ್ತಕ್ಕಂತಹ ಚೈತನ್ಯವನ್ನ ನಾನು ಕಾಣುವ ಸ್ಥಿತಿಯಲ್ಲಿದ್ದೇನಾ?
Do I first of all understand that I am divine? My true nature is divine. And am I able to understand that divinity exists in everybody? Both has to be there. If I just say that I am the only one who is divine, because I have this knowledge of Vedas or whatever, or Vachanas, ನಾನು ಒಬ್ಬನೇ ಎಲ್ಲ ವಚನಗಳನ್ನು ಅಳೆದು ಸುರಿದು ತಿಂದು ತೇಗಿ ಎಲ್ಲ ಆಗ್ಬಿಟ್ಟಿದೆ, ಸೊ ನಾ ಒಬ್ಬನೇ ಪುಣ್ಯಾತ್ಮ, ಖಂಡಿತ ಆಗುವಂಥದ್ದಲ್ಲ. ಡಿಸ್ಕ್ರಿಮಿನೇಷನ್ ಹೋಗಬೇಕು. ಡಿಸ್ಕ್ರಿಮಿನೇಷನ್ ಹೋಗಬೇಕು ಅಂದ ತಕ್ಷಣ ನಾವೇನ್ ಮಾಡ್ತೇವೆ, ಎಲ್ಲಾರನು ಒಂದೇ ತರ, ಎಲ್ಲಾರು ಸೇಮ್ ಅಂತ ಅಂದ್ಬಿಡ್ತೀವಿ. ಇಟ್ ಇಸ್ ನಾಟ್ ದ್ಯಾಟ್. You don't turn everything, every restaurant into McDonald's. No. It is not about painting everything in the same picture with the same color. It is about recognizing that everyone, we are all bound by the same innate divinity. ಆ ಅರ್ಥದಲ್ಲಿ, ಆತ್ಮ ಭಾವದಲ್ಲಿ ನಾವು ಸಮಾನತೆಯನ್ನ ಕಂಡರೆ, ಆಗ ಬಲವಂತವಾಗಿ ನಾವು ಹೋಗ್ಬಿಟ್ಟು ಬಸವಣ್ಣನವರಾಗ್ಲಿ, ಅವ್ರೇನ್ ಹೋಗ್ಬಿಟ್ಟು ಎಲ್ಲಾರ್ನು ನೀವೆಲ್ಲಾ ಬ್ರಾಹ್ಮಣರಾಗೋಗ್ಲಿ ಅಂತ ಏನ್ ಹೇಳಿಲ್ವಲ್ಲ, ಅಥವಾ ನೀವ್ ಯಾರುನು ಕ್ಷೌರಿಕರಾಗಿರ್ಬೇಡಿ, ನೀವು ಚಮ್ಮಾರನ ಕೆಲಸ ಮಾಡಬೇಡಿ, ನೀವು ಈ ಕೆಲಸ ಮಾಡಬೇಡಿ, ಆ ಕೆಲಸ ಮಾಡಬೇಡಿ ಅಂತ ಅಂದ್ಬಿಟ್ಟು ಅಂಥದ್ದೆಲ್ಲ ಏನ್ ಹೇಳಿಲ್ವಲ್ಲ. He said, do whatever you are doing, do it with the right attitude. And then he said, you cannot discriminate between anyone based on their work. It is not. Work is only means. And they were not even doing work, they were doing kayaka. That elevated them even more. ವೃತ್ತಿಯಲ್ಲಿಯೂ ಕೂಡ ಯಾರಲ್ಲಿಯೂ ಭೇದವನ್ನ ಮಾಡಬೇಡಿ ಅನ್ನುವುದೊಂದಾಯ್ತು ಅಂತಂದ್ರೆ, ಕಾಯಕದ ಮಟ್ಟಿಗೆ ಏರದಂಥವರನ್ನ ಯು ಕೆನಾಟ್ ಈವನ್ ಟಚ್. If we have to develop that attitude, we have to expand our minds. That expansion will happen by us understanding and introspecting and learning. What are we learning? See, the purpose of technical education is to enable you to earn professionally. ಅಷ್ಟೇನೆ. ನಾನು ಎಂಜಿನಿಯರಿಂಗ್ ಕಲಿತೇನೆ ಅಂತಂದ್ರೆ ಎಂಜಿನಿಯರಿಂಗ್ ಸಿಲೆಬಸ್ ಏನಿದೆ, ಈ ಅಪ್ಪ ಪುಣ್ಯಾತ್ಮ ನಾಳೆ ಹೋಗ್ಬಿಟ್ಟು ಏನಾದ್ರೂ ಒಂದು ಕಂಪನಿನಲ್ಲಿ ಎಂಜಿನಿಯರಿಂಗ್ ಕೆಲಸ ಸೇರ್ಕೊಂಡು ಡ್ಯಾಮ್ ಕಟ್ಟದ ಅಂತಂದ್ರೆ ಬಿದ್ದೋಗದೆ ಇರೋ ಹಾಗೆ ಅವ್ನಿಗೆ ಏನೇನ್ ಕಲಿಸ್ಕೊಡ್ಬೇಕು, ಡ್ಯಾಮ್ ಕಟ್ಟೋದನ್ನ ನಿಲ್ಲೋ ಅಂತ ಡ್ಯಾಮ್ ಕಟ್ಟೋದಕ್ಕೆ ಏನ್ ಬುದ್ಧಿ ಕೊಡ್ಬೇಕು ಅಷ್ಟು ಬುದ್ಧಿ ಕೊಡುತ್ತದು. ನಾನು ಆ ಡ್ಯಾಮ್ ಅನ್ನ ಚೆನ್ನಾಗಿ ಕಟ್ಟಿ ಅದನ್ನ ನಿಲ್ಲಿಸ್ತೇನಾ? ಓಕೆ, ಐ ಹ್ಯಾವ್ ಡನ್ ಮೈ ಶೇರ್ ಆಫ್ ದ ಡ್ಯೂಟಿ ಪ್ರಾಪರ್ಲಿ. ಬಟ್ the external aspects of what is going to be the impact of this, how am I going to make sure that I empathize with the kind of like outcomes, that fringe outcomes that will come out of this collateral damage. ಏನೇ ಮಾಡಿ collateral damage ಇದೆ. ನಾ ಮನೆಯಲ್ಲಿ ಅಡುಗೆ ಮಾಡ್ತೀನಿ ಅಂತಂದ್ರೆ ಒಂದಷ್ಟು ಮೈಕ್ರೋಬ್ ಸಾಯ್ತವೆ, ಏನು ಮಾಡಕ್ಕಾಗೋದಿಲ್ಲ. ನಾನು ಹೋಗ್ಬಿಟ್ಟು ಎಲ್ಲಿಂದಾನೋ ಹೋಗ್ಬಿಟ್ಟು ಏನೋ ತಗೊಂಡ್ಬರ್ತೀನಿ ಅಂತಂದ್ರೆ ದಾರಿನಲ್ಲಿ ನಾನು ಎಷ್ಟೋ ಜಂತುಗಳನ್ನ ನನಗ್ ಗೊತ್ತಿಲ್ದಿರೋ ಅವನ್ಗೆ ತುಳ್ಕೊಂಡು ಹೋಗಿರ್ತೀನಿ. ಹೊಲದಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಅಂತಂದ್ರೆ ಎಷ್ಟೋ ಅಲ್ಲೂ ಕೀಟಗಳು ನಾಶವಾಗಿರುತ್ತೆ. There is nowhere that you can escape these kind of like outcomes. But I empathize, and the outcome of this work, how am I going to utilize it for the betterment
ಅದಕ್ಕೋಸ್ಕರವಾಗಿಯೇ ಕಾಯಕ ದಾಸೋಹ ಅನ್ನೋದಿದೆಯಲ್ಲ, ಅಷ್ಟು ಜಂಟಿಯಾಗಿ ಅಂಟುಕೊಂಡಿರುವಂಥದ್ದು ಅದಕ್ಕೋಸ್ಕರನೇ. ಕೆಲಸ ಮಾಡ್ತೀವಪ್ಪ, ಆ ಕೆಲಸದಿಂದ ಬರುತ್ತಲ್ಲ, ಆ ಬಂದದ್ದನ್ನ ನೀನು ಹೇಗೆ ವಿನಿಯೋಗ ಮಾಡ್ಕೊಳ್ತೀಯ, that is where it comes down to that. So even when we are talking about profession, how do we develop that mindset? How do we generalize? How do we, while being specialized, how do I keep in mind the broader context is through service, is through dasoha. Whatever I am getting, how am I utilizing it? That will give us the balance that we seek. So, ಇನ್ನೊಂದು ಪ್ರವೀಣ್ ಅವರೇ, ಈಗ ಕರ್ಮದ ಬಗ್ಗೆ ಹೇಳಿದ್ರಿ. ಓಕೆ, ಕಾಯಕ ಇಸ್ ವೇರ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್. ಈ ಕಾರ್ಯ, ವೇರ್ ಡಸ್ ಇಟ್ ಫಿಟ್ ಇನ್? ಕಾರ್ಯ ಅಂತಂದ್ರೆ ನೀವು ಅರ್ಥದಲ್ಲಿ ನೋಡೋ ಹಾಗಿತ್ತು ಅಂತಂದ್ರೆ, ಕಾರ್ಯ ಅಂತಂದ್ರೆ ಏನು? ಮಾಡುವುದು, ಕರ್ಮ ಮಾಡುವುದು. ಕರ್ಮ ಮಾಡುವುದು ಅಂತಂದ್ರೆ ಅದನ್ನ ಬರೀ ಕೆಲಸ ಅನ್ನುವ ರೀತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಏನನ್ನೇ ಮಾಡಿದ್ರು, ತಿನ್ನೋದು ಕರ್ಮವೇ, ಉಸಿರಾಡೋದು ಕರ್ಮವೇ, ಮಾತಾಡೋದು ಕರ್ಮವೇ, ಯೋಚನೆ ಮಾಡೋದು ಕರ್ಮವೇ, ಎಲ್ಲವೂ ಕರ್ಮವಾಗುತ್ತೆ. ಕಾರ್ಯ ಇಸ್ ದ ಆಕ್ಟ್ ಆಫ್ ಡೂಯಿಂಗ್. ಯು ಆರ್ ಡೂಯಿಂಗ್ ಸಮಥಿಂಗ್. ಸೊ ದೇರ್ಫೋರ್ ಆಲ್ ಆಫ್ ದೀಸ್ ಆರ್ ಆಲ್ಸೋ ಕಾರ್ಯ. ಕಾರ್ಯ ಕರ್ಮಗಳು ಏನಿದೆ ಅದೊಂಥರ ಜಂಟಿ ಪದವಾಗಿ ಉಪಯೋಗಿಸುತ್ತೆ. ಇಟ್ ಇಸ್ ದ ಸೇಮ್ ಬೇಸಿಕಲಿ. ಇದೇ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ? ಒಂದು, ಇದು ಒನ್ ಆಫ್ ದ important things kind of always intrigues me is one of the greatest messages of Krishna and in general Indian thinking is karma phala nodade karma madu. Even that even any sportsman also knows, when you have to shoot, if you keep on thinking about what will happen, you won't play well also, right? Just do your work. This thing, that is one of the great messages. Similar great messages, slightly in a different about karma only, is Lao Tzu. He says, do your karma as if you are not there, no kartrita, but whatever results, you don't know what will be, right? Sometimes good actions may have bad result, bad actions may have good result. Just take it as it comes, but do your work as if you are not there. So I feel there is commonalities and complementarities in both these messages, which because normally in Indian thinking, what they say is karma phala andre, ಈ ತರ ಕರ್ಮ ಮಾಡಿದ್ರೆ ಓಕೆ, ಅಕಸ್ಮಾತ್ ಕರ್ಮ ಫಲಕ್ಕೆ ಇಷ್ಟ ಆಯ್ತು ಅಂದ್ರೆ ಈ ಕರ್ಮ ಮಾಡಿದ್ರೆ ಇದೇ ಫಲ ಬರುತ್ತೆ ಅಂತ ಒಂದು ಜನರಲ್, ಇಫ್ ಐ ಪುಟ್ 2 ಯು ವಿಲ್ ಗೆಟ್ 2 ಅಂತ. ಬಟ್ ದಟ್ ಮೇ ನಾಟ್ ಬಿ ಟ್ರೂ ಇನ್ ಆಲ್ ದ ಕೇಸಸ್, ರೈಟ್? ವಿ ಮೇ ಡೂ ಗುಡ್ ವರ್ಕ್, ಮೇ ಗೆಟ್ ಸಮಥಿಂಗ್ ಎಲ್ಸ್. So that complementarity of Lao Tzu's message fits well with Krishna's message. ನಾನು ಕರ್ತೃತ್ವ, ಕರ್ಮ ಫಲವನ್ನ ನಾವು ಯಾವಾಗ ಬಿಡ್ತೇವೆ, ಆ ಕರ್ತೃತ್ವ ಅನ್ನೋದಿಲ್ಲ ಅಂತಂದ್ರೆ ಆಗಲೇ ನಾವು ಆಗ ಮಾತ್ರ ಫಲವನ್ನ ಬಿಡ್ಲಿಕ್ಕಾಗುವಂಥದ್ದು. ನಾನು ಮಾಡುವವನು ನಾನು ಅನ್ನೋದನ್ನ ಬಿಟ್ರೇನೆ ಆ ಫಲವನ್ನೂ ಕೂಡ ಬಿಡ್ಲಿಕ್ಕಾಗತ್ತೆ. ನಾನು ಅನ್ನೋದನ್ನ ಇಟ್ಟುಕೊಂಡು ನಾನು ಫಲವನ್ನ ಬಿಡ್ತೀನಿ ಆಗುವಂಥದ್ದಲ್ಲ. ಬರುತ್ತೆ, ತುಂಬಾ ಸೂಕ್ಷ್ಮವಾಗಿ ಎಡವಿಸುತ್ತೆ. ಒಂದ್ ಪ್ರಶ್ನೆ ಇದೆ ಪ್ರವೀಣ್ ಅವ್ರೆ, ಅದೇ ಅಲಾಂಗ್ ದಟ್ ಲೈನ್ ನನ್ಗೊಂದ್ ಪ್ರಶ್ನೆ ಇದೆ. ಸೊ ಏನಂತಂದ್ರೆ, ಈಗ ಕೆಲ್ಸ, ಈಗ ನೀವ್ ಹೇಳಿದ್ರಿ ಸರ್ವಿಸ್ ಅಂತ ಹೇಳ್ಬಿಟ್ಟು ನಾವು ಹೋಗಿ ಕೆಲಸ ಮಾಡ್ತೀವಿ, ನಮಗೊಂದ್ ಸಂಬಳ ಕೊಡ್ತಾರೆ, ಸರ್ವಿಸ್ ಆಗುತ್ತೆ. ಅದು ಕಾಯಕ ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ದೆ ಮಾಡೋದು ಅಂತ, ರೈಟ್? ಬಟ್ ನಾವು ಇಲ್ಲಿ ಟೈಟಲ್ ನೋಡಿದ್ರೆ, ಈಗ ನಮ್ ಏನಾದ್ರು ಕೆಲಸ ಮಾಡಿದ್ರೆ ಆಕ್ಚುಲಿ ಸಮಥಿಂಗ್ ವಿ ಗೆಟ್ ಔಟ್ ಆಫ್ ಇಟ್. ನಮಗ್ ಖುಷಿ ಆಗುತ್ತೆ, ಯಾವ್ದೋ ಒಂದು ಹಾರ್ಮೋನ್ ಚೆನ್ನಾಗಿ ಏನೋ ಆಗುತ್ತೆ, ವಿ ಗೆಟ್ ಸಮಥಿಂಗ್ ಔಟ್ ಆಫ್ ಇಟ್, ವಿ ಡೂ ಇಟ್. ಈಗ ನೀವ್ ಹೇಳ್ತಿರೋದು ಕಾಯಕದಿಂದಲೇ ಜೀವನ್ ಮುಕ್ತಿ, ಸೊ ಮುಕ್ತಿ ಸಿಗುತ್ತೆ ಅಂತ ಕಾಯಕ ಮಾಡ್ತೀವಿ ಅಂತ. ಸೊ ಹೌ ಡು ಯು, ಅಲ್ಲ ಐ ಬಂದೇ ಬರುತ್ತೆ, ಹೌ ಡು ಯು ಸಪರೇಟ್ ಇಟ್? ಹೌ ಡು ಯು, it complements each other. So ಕರೆಕ್ಟ್, ಅಂಡ್ ದಟ್ ಇಸ್ ವೈ ಐ ಸೆಡ್ ಎಷ್ಟು ಸೂಕ್ಷ್ಮವಾಗಿ ಇದು ಸೆಟ್ ಇನ್ ಆಗಿಬಿಡುತ್ತೆ ಅಂತಂದ್ರೆ ಅಷ್ಟು ಸುಲಭವಾಗಿ ಬಿಡುವಂಥದ್ದಲ್ಲ. there are two schools of thought here. ಒಂದೇನು ಅಂತಂದ್ರೆ,
ಈ ದೇಹವನ್ನ ಇಟ್ಟುಕೊಂಡಿರುವುದರಿಂದಾಗಿ ನಾನು ಕರ್ಮವನ್ನ ಮಾಡ್ತಿದ್ದೇನೆ ಅಂತಂದ್ರೆ ಒಂದು ಕೂದಲೆಳೆ ಗಾತ್ರದಾದ್ರೂ ಆ ಒಂದು ಅಹಂ ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ಒಂದು ಸ್ಕೂಲ್ ಆಫ್ ಥಾಟ್. ದಟ್ ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ದಟ್. ಅದು ಕೂಡ ನಿಮಗೆ ಯಾವಾಗ ಬಿಟ್ಟು ಹೋಗುತ್ತೆ, ಅದು ನಿಮಗೆ ದೇಹ ತ್ಯಾಗವಾದಾಗ ಬಿಟ್ಟು ಹೋಗುತ್ತೆ ಅನ್ನುವಂಥದ್ದು. ದಟ್ ಇಸ್ ಒನ್ ಸ್ಕೂಲ್ ಆಫ್ ಥಾಟ್. The other school of thought, if I want to look at it from a more practical perspective, ಈ ಐನ ಬಿಡೋದು ಅಂತಿದೆಯಲ್ಲ, that doesn't mean that you shouldn't feel happy. That doesn't mean that you shouldn't feel contentment, those hormonal rush that I did something nice. It doesn't stop you from enjoying at all. It should never be interpreted, and I'm sorry if that is the kind of messaging that you are getting, that you should not ಇಲ್ಲ, enjoy. ಇದು ತುಂಬಾ No. ಇಲ್ಲ ಇದು ತುಂಬಾ ಹಿಂದಿನ ಐ ಹ್ಯಾಡ್ ಇಟ್, ಬಟ್ ಹೇಗೆ ಅಂಡ್ ದೆನ್ ಐ ಕೀಪ್ ಲಿಸನಿಂಗ್ ದ ಸೇಮ್ ಥಿಂಗ್. ಎಲ್ಲರೂ ಅದನ್ನೇ ಹೇಳ್ತಾರೆ, ಬಟ್ ಎನಿಥಿಂಗ್ ಯು ಡೂ ಯು ಗೆಟ್ ಸಮಥಿಂಗ್ ಬ್ಯಾಕ್. ಅದು ಇಟ್ ಡಸಂಟ್ ನೀಡ್ ಟು ಬಿ ಲೈಕ್ ಐ ಫೀಲ್ ಹ್ಯಾಪಿ ಅಂತ ಇರಬಾರ್ದು. ಯು ಲರ್ನ್ ಸಮಥಿಂಗ್ ಫ್ರಮ್ ಇಟ್, ದಟ್ ಈಸ್ ಯು ಆರ್ ಗೆಟಿಂಗ್ ಸಮಥಿಂಗ್ ಬ್ಯಾಕ್. And that's great. ಸೊ ಹೌ ಏನಾದ್ರೂ ಲಾಭ ಇದ್ದೇ ಇರುತ್ತೆ. ಇಟ್ ಇಸ್ ಹೌದು. ಸಪರೇಟ್ ಮಾಡಕ್ ಲಾಭ ಸಾಧ್ಯ ಅನ್ನೋದಕ್ಕಿಂತ ಏನೋ ಒಂದು ಫಲ ಇದ್ದೇ ಇರುತ್ತೆ. ಹೌದು, ಫಲ ಅಂತೂ ಇದ್ದೇ ಇರುತ್ತೆ. ಆ ಫಲವನ್ನ ನಾವು ಅನುಭವಿಸುವ ಆ ಮನಸ್ಥಿತಿ ಇದೆಯಲ್ಲ, ಅಲ್ಲಿ ವ್ಯತ್ಯಾಸ ಬರುವಂಥದ್ದು. ಆ ನಾನು ಅನ್ನೋದನ್ನ ಸೆಪರೇಟ್ ಮಾಡ್ಬೇಕು ಅಂತಂದ್ರೆ ಅದು. ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಕಥೆ ಬೇಡ ಬಿಡಿ, ಕಥೆ ಸುಮಾರು ಹೊತ್ತಾಗತ್ತೆ. ಎಕ್ಸಾಂಪಲ್ ಕೊಡ್ತೇನೆ. ನಾವು ಶೂನ್ಯ ಸಂಪಾದನೆ ಶುರು ಮಾಡದಂತಹ ಸಂದರ್ಭದಲ್ಲಿ ಒಂದು ಸೆಷನ್ ಐ ಥಿಂಕ್ ಶುರುವಾದಾಗ 4 ಜನ ಇದ್ರು. ಆಗ ನಾನದರಲ್ಲಿ ತೊಡಗಿಸಿಕೊಂಡಿರುವಂತಹ ರೀತಿಯಲ್ಲಿ, ವಿಧದಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತಾ ಅನ್ನೋದನ್ನ ನಾನ್ ಕೇಳ್ಕೊಳ್ಬೇಕು. Am I motivated to do something because of how many people are listening to it? How many people are complimenting it? Now, ಉಮಾ ಅವ್ರಿಗೆ ಅದನ್ನೇ ಹೇಳಿದ್ದೆ, ದಯವಿಟ್ಟು ಕಾಮೆಂಟ್ಸ್ ಅನ್ನ ಡಿಸೇಬಲ್ ಮಾಡ್ಬಿಡಿ. ಯಾವುದೇ ಒಂದು ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಕಾಮೆಂಟ್ಸ್ ಡಿಸೇಬಲ್ ಮಾಡ್ಬಿಡಿ. ಯಾಕಂತಂದ್ರೆ ನಾನು ಕಾಮೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೇನಾ? ಬರೇ ಅವತ್ತು ಕೂಡ ನಾವು ಮಾತಾಡ್ಕೊಂಡಿದ್ವಿ, ಬರೇ ಉಮಾ ಬಸವರಾಜ್ ಕೂತಿದ್ರು ಕೂಡ we will have the same level of discussion. And if there are going to be hundreds of people, it is going to be the same level of discussion. That is when you are setting your I aside. ನಾವೇನ್ ಮಾಡ್ತೇವೆ, ನಾನು ಇಷ್ಟು ದಿನ ಇಷ್ಟು ಗಂಟೆ ಕೆಲಸ ಮಾಡಿದೆ, ನನಗೆ ಕಂಪನಿ ಆಲ್ ಹ್ಯಾಂಡ್ಸ್ ಕಾಲ್ ಅಲ್ಲಿ ರೆಕಗ್ನಿಷನ್ ಸಿಗ್ಲಿಲ್ಲ, ಐ ಡೋಂಟ್ ವಾಂಟ್ ಟು ವರ್ಕ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅವ್ರಿಗೆ ಪ್ರಮೋಷನ್ ಸಿಕ್ತು, ನನಗ್ ಪ್ರಮೋಷನ್ ಸಿಗ್ಲಿಲ್ಲ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ವರ್ಕ್. ಬೇಜಾರಾಗುವುದು ಸಹಜ, ಆದರೆ ಆ ಬೇಜಾರಿಗೆ ಅಂಟುಕೊಂಡಿರ್ತೀವ ಅಥವಾ ಆ ಬೇಜಾರಾಯ್ತು ಅಂತಂದ್ಬಿಟ್ಟು ಡಸ್ ಇಟ್ ಅಫೆಕ್ಟ್ ಮೈ ಕ್ವಾಲಿಟಿ ಆಫ್ ವರ್ಕ್? ಕಾಯಕದಲ್ಲಿ ತೊಡಗಿದಂಥವರು ಎಷ್ಟು ಆ ನಿಷ್ಠೆಯಿಂದ ಕಾಯಕವನ್ನ ಮಾಡ್ತಾ ಇದ್ರು ಅಂತಂದ್ರೆ, ಅವರಿಗೆ ಅವತ್ತು ಏನಾದ್ರೂ ಎಲ್ಲಿ ಹೋಗಿ ಕೆಲಸವನ್ನ ಮಾಡಿದ್ರು, ಅವ್ರ ಹತ್ರ ಅವ್ರು ಕೊಡ್ಲಿಕ್ಕೆ ದುಡ್ಡಿತ್ತೋ ಇಲ್ವೋ, ದಟ್ ವಾಸ್ ನಾಟ್ ದ ಮೆಷರ್. ಅವ್ರು ಅದನ್ನ ಅಕ್ನಾಲೇಜ್ ಮಾಡ್ಕೊಂಡ್ರೋ ಇಲ್ವೋ, ದಟ್ ವಾಸ್ ನಾಟ್ ದ ಮೆಷರ್. ನಾನು ಕಾಯಕವನ್ನ ಮಾಡಬೇಕು, ಆ ಕಾಯಕವನ್ನ ನಾನು ನಿಷ್ಠೆಯಿಂದ ಮಾಡ್ತೇನೆ.
ಆ ನಿಷ್ಠೆಯಿಂದ ಮಾಡಿದಂತಹ ಕಾಯಕಕ್ಕೆ ಸಲ್ಲಬೇಕಾದಂತಹ ಆ ಫಲ ಏನಿದೆ, ಇಷ್ಟು ಬಂತ ಅಷ್ಟು ಬಂತ, ಇಷ್ಟು ಬರ್ಬೇಕಾಗಿತ್ತು ಅಷ್ಟು ಬರ್ಬೇಕಾಗಿತ್ತು, ಆ ಲೆಕ್ಕಾಚಾರಕ್ಕೆ ಹೋಗ್ತಾ ಇರ್ಲಿಲ್ಲ ಅಷ್ಟೇ. ಹಾಗೆ ಬಂದಂತಹ ಆ ಒಂದು ಸಂಭಾವನೆಯಾಗಲಿ ಫಲವಾಗಲಿ ಏನಿತ್ತೋ ಅದನ್ನೂ ಕೂಡ ಅನುಭವಿಸುವ ರೀತಿ ಇದೆಯಲ್ಲ, even there they were so mindful to say that I am going to consume as much as is necessary and I am going to offer everything else not as donation but as service. ಸೇವ, ಆ ದಾಸೋಹ, ಆ ದಾಸ್ಯ ಭಾವದಿಂದ, ಯಾಕೆ ಇದು ನನ್ನದಲ್ಲ, ಆ ನನ್ನದಲ್ಲ 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 ಅಂತ ಇಟ್ಕೊಳ್ತೇವಲ್ಲ, ಆಗ it helps you to disengage from all of those things so that the quality of your output is not going to be determined. The quality of your engagement in work is not going to be determined by what you are getting out of it from a material aspect. ನೀವು ಹೇಳಿದ್ರಿ ಕಲಿಯೋದಿರುತ್ತಲ್ಲ, of course ಕಲಿಯೋದಿದ್ದೇ ಇರುತ್ತೆ, and that is ಜ್ಞಾನ ಅರ್ಚನೆ ಯಾವತ್ತೂ ಕೂಡ it is not a sin, it is not wrong. ಆದರೆ the jnana or the learning that we are getting, is it helping me become more kinder? Is it helping me understand myself more? And even that jnana that I am getting, ಅದು ಕೂಡ ಒಂದು ಫಲ ಸಂಭಾವನೆ ಅಂತ ಆಯ್ತು ಅಂತಂದ್ರೆ ಆ ಜ್ಞಾನದ ಸದ್ವಿನಿಯೋಗ ಮಾಡ್ತಿದ್ದೇನಾ? Am I sharing that knowledge with others, whether it is through act, whether it is through teaching? Sharing is so important. That is why ಕಾಯಕ ದಾಸೋಹ ಅಷ್ಟು ಅವಿನಾಭಾವವಾಗಿ ಸೇರಿರುವಂಥದ್ದು. ನನಗೆ ವಚನಗಳನ್ನ ಓದಿ ಅದೊಂದು ಕರ್ಮ, ವಚನಗಳನ್ನ ಓದ್ತಿದ್ದೇನೆ ಅದೊಂದು ಕರ್ಮ. ಅದನ್ನ ಕಾಯಕ ಅಂತ ನಾನು ಹೇಗ್ ಮಾಡ್ಕೋಬೇಕು ಅಂತಂದ್ರೆ, ನೀವು ಓದ್ತಾ ಇರೋದನ್ನ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರಾ ಅನ್ನೋ ದೃಷ್ಟಿಯಿಂದ ನಾವು ಓದ್ತಾ ಇದ್ದೀನ, ಅಥವಾ ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಓದ್ತಾ ಇದ್ದೀನಿ? ಹಾಗೆ ಓದಿ ಕಲಿತಿದ್ದನ್ನ ನಾನು ಜನರೊಡನೆ ಹಂಚಿಕೊಳ್ತಾ ಇದ್ದೇನಾ? ಯಾವ ದೃಷ್ಟಿಯಿಂದ ಹಂಚಿಕೊಳ್ತಾ ಇದ್ದೇನೆ? ನನಗೆ ಉಮಾ ಮತ್ತೆ ಬಸವರಾಜ್ ಅವರು ಒಂದು ಪ್ಲಾಕ್ ಮಾಡಿ ಕಳಿಸ್ತಾರೆ ಅಂತ ಹಂಚ್ಕೊಳ್ತಾ ಇದ್ದೀನ, ಅಥವಾ ನಾನು ಕಲ್ತಿರೋದನ್ನ ಸೇವೆಯ ಮುಖಾಂತರವಾಗಿ ಹಂಚಿಕೊಂಡು ಅಲ್ಲಿಯೂ ಕೂಡ ನಾನು ಎಷ್ಟು ಇನ್ನ ನನ್ನ ಕಲಿಯುವಿಕೆನಲ್ಲಿ ಮುಳುಗಬೇಕು ಅನ್ನೋದನ್ನ ಅನುಭವಿಸೋದಕ್ಕೋಸ್ಕರವಾಗಿ ಹಂಚ್ಕೊಳ್ತಾ ಇದ್ದೇನಾ? ಆ ಐ ಅನ್ನೋದನ್ನ ಪಕ್ಕಕ್ಕಿಡಬೇಕು ಅಂತಂದ್ರೆ, ಫ್ರಮ್ ಮೈ ಓನ್ ಎಕ್ಸಾಂಪಲ್ ಐ ಕ್ಯಾನ್ ಸೇ ದಟ್ ದಿಸ್ ಇಸ್ ವಾಟ್ ಇಟ್ ಇಸ್. ಓಕೆ, ಚೆನ್ನಾಗಿ ಹೇಳಿದ್ರಿ. ಶ್ರೀಶೈಲ್ ಅವರು ಏನು ಹೇಳ್ಬೇಕಂತ ಇದ್ದಾರೆ, ಹೇಳಿ. ಓಕೆ, ಈಗ ಕೇಳಿದ್ರಲ್ಲ ಅದು ಮೇಡಮ್ ಅವರು, ಆಮೇಲೆ ಅದಕ್ಕೆ ಸಮರ್ಪಕವಾಗಿ ಪ್ರವೀಣ್ ಅವರು ಉತ್ತರ ಕೊಟ್ರು. ಬಟ್ ಆದ್ರೂ ಕಾಯಕ ಮತ್ತು ಕಾರ್ಯ ಏನು ಸ್ವಲ್ಪ ವ್ಯತ್ಯಾಸ ಎರಡರಲ್ಲಿ. ನಾವು ಸಾಮಾನ್ಯವಾಗಿ ಏನೋ ಫಲಾಪೇಕ್ಷೆಯಿಂದ ನಾವು ಏನೇನು ಕೆಲಸ ಮಾಡ್ತೀವಿ ಅದು ಬರೀ ಕಾರ್ಯವಾಗ್ತದೆ. ಯಾಕಂದ್ರೆ ಯು ನೋ ದಟ್ ಇಫ್ ಐ ಡೂ ದಿಸ್ ಐ ವಿಲ್ ಗೆಟ್ ದಟ್, ಇಫ್ ಐ ಡೋಂಟ್ ಡೂ ಇಟ್ ಐ ವಿಲ್ ನಾಟ್ ಡೂ ಇಟ್. ದಟ್ ಮೀನ್ಸ್ ಯುವರ್ ಪರ್ಫಾರ್ಮೆನ್ಸ್ ಈಸ್ ಅಟ್ಯಾಚ್ಡ್ ಟು ಸಮಥಿಂಗ್ ಎಲ್ಸ್ on the outcome of it, or what you are going to get in return. Ekandre there is a kind of like, if I do good I will get good remuneration, if I don't do well, I may get fired. ಆ ಭಾವದಿಂದ ನಾವು ಮಾಡಿದ್ರೆ ಅದು ಬರೀ ಕಾರ್ಯವಾಗ್ತದೆ. ಕಾಯಕದಲ್ಲಿ ಇವರು ಪ್ರವೀಣ್ ಅವರು ಪ್ರಯತ್ನ ಮಾಡಿದ್ರು, he just grasped it, but that's good. ಅಂತ ಕಾಯಕದಲ್ಲಿ 4 ಅಂಶಗಳು ಬರ್ತಾವ್ರಿ. ಒಂದು ಸತ್ಯ ಶುದ್ಧವಾದ ಕಾಯಕ, ಎರಡನೇದು ಭಾವ ಶುದ್ಧವಾದ ಕಾಯಕ, ಚಿತ್ತ ಶುದ್ಧವಾದ ಕಾಯಕ ಮತ್ತು ಜ್ಞಾನ ಶುದ್ಧವಾದ ಕಾಯಕ. ಅಂದ್ರೆ ನೀವು ಮಾಡುವ ಕಾರ್ಯದಲ್ಲಿ ಸತ್ಯ ಅಡಗಿರ್ಬೇಕು. ಯಾವುದೇ ಕೆಲಸ ಮಾಡ್ರಿ ಅದರಲ್ಲಿ ಒಂದು ಸತ್ಯವನ್ನ, ಅದರಲ್ಲಿ ಪ್ರಾಮಾಣಿಕತೆಯನ್ನು ಅಡಗಿರ್ಬೇಕು ಒಂದು. ಆಮೇಲೆ ಎರಡನೇದು ನಮ್ಮ ಭಾವ ಶುದ್ಧವಾಗಿರ್ಬೇಕು ಅದರಲ್ಲಿ. ಇನ್ನು ನಾನು ಕೆಲಸ ಮಾಡ್ತಾ ಇದ್ದೀನಿ, ಇಟ್ಸ್ ಸರ್ವಿಸ್ ಟು ಮೈ ಸೆಲ್ಫ್, ಸರ್ವಿಸ್ ಟು ದ ಕಂಪನಿ, ಸರ್ವಿಸ್ ಟು ದ ಸಮಾಜ,
ಸರ್ವಿಸ್ ಟು ದ ಕಂಟ್ರಿ, ಆ ಭಾವದಿಂದ ನಾವು ಮಾಡಬೇಕು. ಆಮೇಲೆ ಎರಡನೇದ್ದು ಚಿತ್ತ ಶುದ್ಧದಿಂದ ಇರ್ಬೇಕು. ಅಂದ್ರೆ ಯು ಶುಡ್ ಬಿ ಆಲ್ವೇಸ್ ಅಟೆಂಟಿವ್ ವಾಟ್ ಯು ಆರ್ ಡೂಯಿಂಗ್. ಯು ಕೆನಾಟ್ ಬಿ ಲೈಕ್ ಹಾವರಿಂಗ್ ಅರೌಂಡ್ ಅಂಡ್ ಡೂಯಿಂಗ್ ದಟ್ ಒನ್. ಆಮೇಲೆ ನಾಲ್ಕನೇ ಅಂಶ ಜ್ಞಾನ ಶುದ್ಧವಾದದ್ದು. ಜ್ಞಾನ ಶುದ್ಧವಾಗಿ ವೈಲ್ ಡೂಯಿಂಗ್ ಇಟ್ ಯು ಶುಡ್ ಬಿ ಏಬಲ್ ಟು ಅಪ್ಲೈ ಯುವರ್ ಫುಲ್ ನಾಲೆಜ್ ಟು ದಟ್ ಪರ್ಟಿಕ್ಯುಲರ್ ಥಿಂಗ್ ವಾಟ್ ಎವರ್ ಯು ನೋ ಇಟ್. ಈಗ ನಮ್ಮ ರಿಸರ್ಚ್ ಅಲ್ಲಿ ಆಗುತ್ತೆ, ಏನೋ ಮಾಡ್ತಾ ಇರ್ತೀವಿ, ಏನೋ ಹೊಸ ಐಡಿಯಾ ಬರುತ್ತೆ, ಲೆಟ್ ಮಿ ನಾಟ್ ಇಂಪ್ಲಿಮೆಂಟ್ ಹಿಯರ್, ಲೆಟ್ ಮಿ ಡೂ ಇಟ್ ಆನ್ ಸಮ್ವೇರ್ ಎಲ್ಸ್ ಅಂತ ಹೀಗೆ ಮಾಡುತ್ತೀವಿ. ಸೊ ದಟ್ ಈಸ್ ಕೈಂಡ್ ಆಫ್ ಲೈಕ್ ಯು ಆರ್ ಚೀಟಿಂಗ್ ಯುವರ್ ಸೆಲ್ಫ್ ಇನ್ ಟರ್ಮ್ಸ್ ಆಫ್ ದ ನಾಲೆಜ್. ಅಂದ್ರೆ ಜ್ಞಾನ ಶುದ್ಧವಾಗಿರ್ಬೇಕು. ಇವೆಲ್ಲದರಲ್ಲಿ ನಾವು ಮಗ್ನತೆಯಿಂದ ಯಾವಾಗ ಕೆಲಸ ಮಾಡ್ತೀವಿ, ಸತ್ಯ ಶುದ್ಧದಿಂದ, ಚಿತ್ತ ಶುದ್ಧದಿಂದ, ಭಾವ ಶುದ್ಧದಿಂದ, ಜ್ಞಾನ ಶುದ್ಧದಿಂದ ಮಾಡುವಾಗ ಅದೇನಾಗುತ್ತೆ, ಇಟ್ ಇಸ್ ನಾಟ್ ಫಾರ್ ಮೀ ಅನ್ನೋ ಭಾವ ಬಂದ್ಬಿಡುತ್ತೆ. ಅಲ್ಲಿ ನಾನು ಅನ್ನೋದು ಅಡಿಗೆ ಹೋಗ್ತದೆ. ಯು ಆರ್ ಡೂಯಿಂಗ್ ಯುವರ್ ಜಾಬ್, ಹೀಗಾಗ್ಬಿಡುತ್ತೆ. ಅದರಿಂದ ಅದು ಕಾಯಕವಾಗ್ತದೆ. ಕಾಯಕದಲ್ಲಿ ಫಲಾಪೇಕ್ಷೆಗೆ ಅಷ್ಟು ಮಹತ್ವ ಇರೋದಿಲ್ಲ. ಹೀಗಾಗಿ ಅದು ಸತ್ಯಶುದ್ಧವಾದ ಕಾಯಕ. ಅಂದ್ರೆ ಸಿನ್ಸಿಯರ್ ಎಫರ್ಟ್ಸ್ ಅಂತಾರೆ, ಸಿನ್ಸಿಯರ್ ವರ್ಕ್ ಅಂತಾರೆ. ಯು ಡೂ ಯುವರ್ ಥಿಂಗ್. ನಮ್ಮ ವಸುಕಿ ಅವ್ರು ಹೇಳಿದ್ರು, ನೀನು ಬರೀ ಕರ್ಮ ಮಾಡೋ ಫಲದ ಇಚ್ಛೆ ಮಾಡಬೇಡ ಅಂತ ಹೇಳಿ. ಬಟ್ ದಿಸ್ ಪ್ರತಿ ಮಚ್ ಕಾಂಪ್ಲಿಮೆಂಟ್ಸ್ ಆರ್ ಸಪ್ಲಿಮೆಂಟ್ಸ್ ವಿತ್ ದಟ್. ಬಟ್ ಈ ಕಾಯದೊಳಗೆ ಏನಾಗುತ್ತೆ ಅಂದ್ರೆ, ವಾಟ್ ಯು ಅರ್ನ್ ಯುವರ್ ಫಸ್ಟ್ $1 or ಫಸ್ಟ್ ರೂಪಿ, ದಟ್ ಇಟ್ ಸೆಲ್ಫ್ ಇಸ್ ಅ ಕಾಯಕ. ಈಗ ನನ್ನ ಹತ್ರ ಐ ಹ್ಯಾವ್ ಸೇವ್ಡ್ ಸೋ ಮಚ್, ಐ ವಿಲ್ ಗೋ ಅಂಡ್ ಡೂ ಗ್ಯಾಮ್ಲಿಂಗ್, ಲಾಟ್ರಿ ತಗೋತೀನಿ, ಐ ಮೇಕ್ 10-fold ಆಫ್ ಇಟ್, ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ತಗೋತೀನಿ ಅಂದ್ರೆ ದಟ್ ಈಸ್ ನಾಟ್ ಎ ಕಾಯಕ. ಯಾಕಂದ್ರೆ ಅಲ್ಲಿ ಸತ್ಯತೆ ಇರೋದಿಲ್ಲ, ಚಿತ್ತ ಶುದ್ಧ ಇರೋದಿಲ್ಲ, ಭಾವ ಶುದ್ಧ ಇರೋದಿಲ್ಲ, ಜ್ಞಾನ ಶುದ್ಧ ಇರೋದಿಲ್ಲ. ದಟ್ ಮೀನ್ಸ್ ಯು ಆರ್ ಪ್ಲೇಯಿಂಗ್ ಯುವರ್ ಸೆಲ್ಫ್ ವಿತ್ ಎಮೋಷನ್. ಸೊ ದಟ್ ಮೀನ್ಸ್ ಯು ಆರ್ what you call that, moving away from the true spirit of the ಕಾಯಕ. ಹೀಗಾಗಿ ಕಾಯಕ ಬಹಳ ಪ್ರಾಮುಖ್ಯತೆಯನ್ನು ಪಡೆದೈತಿ. ಅದಕ್ಕೆ ಇನ್ನೂ ಸೀರೀಸ್ ಮುಂದೆ ಹೋಗ್ತಾ ಇದೆ. ಸೊ ದಿಸ್ ಇಸ್ ಜಸ್ಟ್ ಅನ್ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಹಾದಿಮನಿ ಅವರೇ. ಇಲ್ಲ ತುಂಬಾ ಪ್ರವೀಣ್ ಒಂದು ಹೆಲ್ಪ್ ಹೇಳಿದ್ರು, ಇನ್ನು ನಾನು ಮಾಡೋ ಕೆಲಸ ಶುಡ್ ನಾಟ್ ಬಿ ಎಫೆಕ್ಟೆಡ್ ಬೈ ವಾಟ್ ಐ ಥಿಂಕ್ ಅಬೌಟ್ ಇಟ್ ಅಂದ್ರಲ್ಲ, ಅದು ಐ ಥಿಂಕ್ ಎಲ್ಲ ನೀವ್ ಹೇಳಿದ ಪಾಯಿಂಟ್ಸ್ ಎಲ್ಲಾನು ಕವರ್ ಮಾಡ್ತು ಅನ್ಸುತ್ತೆ. ಥ್ಯಾಂಕ್ ಯು. ನಿಜ ಪುಷ್ಪ ಅವರೇ, ಪ್ರವೀಣ್ ಅವರು ಸತ್ಯಶುದ್ಧವಾಗಿ ತಮಗೆ ಗೊತ್ತಿರೋ ಜ್ಞಾನವನ್ನು ನಮ್ಗೆ ಹಂಚ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದನ್ನೇ ನಾನು ಐ ಜಸ್ಟ್ ವಾಂಟ್ ಟು ಆಸ್ಕ್ ಒನ್ ಥಿಂಗ್. ಎಲ್ಲ ನಾವು ಶುದ್ಧವಾಗಿ ಮಾಡ್ತೀವಿ, ಪ್ರತಿಯೊಂದನ್ನು ಜ್ಞಾನ ಚಿತ್ತ ಎಲ್ಲ ಶುದ್ಧವಾಗಿ ಏನೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿರ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಆ ಬಿಟ್ರೇಯಲ್ ಅನ್ನೋದು ಕ್ರೀಪ್ ಆದಾಗ ಹೌ ಡು ವಿ ರಿಯಾಕ್ಟ್ ಆರ್ ಹೌ ಡು ವಿ ರೆಸ್ಪಾಂಡ್ ಟು ಇಟ್? ಯಾಕಂದ್ರೆ ವಿ ಆರ್ ಆಲ್ವೇಸ್ ವಿ ಆರ್ ನಾಟ್ ಲೈಕ್ ಆಲ್ವೇಸ್ ಥಿಂಕಿಂಗ್ ನಂಗೆ ಇದೇನೋ ಬರಬೇಕು ಅಂತ. ಬಟ್ ನಾನು ಏನು ಕರೆಕ್ಟಾಗಿ ಮಾಡಿದ್ದೀನಿ. ಮೆನಿ ಪೀಪಲ್ ದೇ ಟ್ರೈ ಟು ಇಗ್ನೋರ್ ಇಟ್ ಆರ್ ದೇ ಜಸ್ಟ್ ವಾಂಟ್ ಟು ಲೈಕ್ ಶೋ ಆಸ್ ಟು ದೇ ಆರ್ ಡೂಯಿಂಗ್ ಇಟ್. ಎಲ್ಲಾ ಕಡೆ ಆ ತರ ಆಗ್ತಿದೆ. ಐ ಡೋಂಟ್ ನೋ ವೈ ಇಟ್ ಇಸ್ ಲೈಕ್ ದಟ್. ನನಗನ್ಸುತ್ತೆ ಲೆಟ್ ಅಸ್ ಆಲ್ ಡೂ ಟುಗೆದರ್ ವಾಟ್ ವಿ ಡೂ ವಿ ವಿಲ್ ಪ್ರೊಜೆಕ್ಟ್ ಅಂಡ್ ಕಮ್ ಅಪ್ ಇನ್ ಲೈಫ್. ಬಟ್ ನಾನು ನೋಡಿರೋ ಮೆಂಟಾಲಿಟಿ ಹೆಂಗಿದೆ, ಲೆಟ್ ಅಸ್ ಪುಲ್ ಅದರ್ಸ್ ಡೌನ್ ಅಂಡ್ ಲೆಟ್ ಮೀ ಕಮ್ ಅಪ್. ಅವಾಗ ಪೀಪಲ್ ಗೆಟ್ ಹರ್ಟ್. ಇಟ್ಸ್ ಎಷ್ಟೇ ಶುದ್ಧವಾಗಿ ನಾವು ಕೆಲಸ ಮಾಡ್ಲಿ, ಎಷ್ಟೇ ಒಂದು ಜ್ಞಾನದ ದಾಹದಿಂದ ಕೆಲಸ ಮಾಡ್ತೀವಿ ನಾವು, ಎಲ್ಲಾನು ಹೊಸದ್ ಕಲಿಬೇಕು, ಚೆನ್ನಾಗಿ ಮಾಡ್ಬೇಕು, ಕಂಪನಿನೂ ಮುಂದೆ ಬರ್ಬೇಕು. ಎಲ್ಲ ಕಡೆನೂ ನಾನು ಸಂಸಾರ ಆಗ್ಲಿ ಹೊರಗಡೆ ನಾವು ಕೆಲಸ ಮಾಡೋವಾಗ ನಿಸ್ವಾರ್ಥತೆಯಿಂದ ಕೆಲಸ ಮಾಡೋವಾಗ ಈ ಬಿಟ್ರೇಯಲ್ ಅನ್ನೋದು ಕ್ರೀಪ್ ಆಗ್ಬಿಡುತ್ತಲ್ಲ, ಅವಾಗ ಹೆಂಗೆ ಮನುಷ್ಯ ರಿಯಾಕ್ಟ್ ಮಾಡ್ಬೇಕು ಅದಕ್ಕೆ? ಹೌ he or she should react to it? ಇದೇನಾಗತ್ತೆ, ಮನುಷ್ಯನ ಜೀವನ ಭಾವನಾತ್ಮಕ ಜೀವನ ಇರೋದ್ರಿಂದ ನೀವು ಸಾಕಷ್ಟು ನೀವಲ್ಲಿ ಸತ್ತು ಚಿತ್ತು ಜ್ಞಾನ ಎಲ್ಲವನ್ನ ಹಾಕಿ ಕೆಲಸ ಮಾಡಿದಾಗ ಯು ಡೆವಲಪ್ ಎನ್ ಎಮೋಷನಲ್ ಅಟ್ಯಾಚ್ಮೆಂಟ್ ಟು ದಟ್ ಪರ್ಟಿಕ್ಯುಲರ್ ಪ್ರೊಫೆಷನ್. ಅಂಡ್ ಅಗೇನ್ ಇಫ್ ಸಂಬಡಿ ಇಸ್ ನಾಟ್ ರಿವಾರ್ಡಿಂಗ್ ಇಟ್, ರಿಕಗ್ನೈಸಿಂಗ್ ಇಟ್, ಯು ಫೀಲ್ ಕೈಂಡ್ ಆಫ್ ಲೈಕ್ ಇಷ್ಟು ಮಾಡಿನೂ ಏನು ಉಪಯೋಗ, ಇಷ್ಟೆಲ್ಲ ನಾನು ಸಿನ್ಸಿಯರ್ ಆಗಿ ಮಾಡಿದ್ದೀನಿ, ಸುಮ್ಮನೆ ಬಂದು ಟೈಮ್ ಪಾಸ್ ಮಾಡಿ ಹೋದವರಿಗೆ ಪ್ರಮೋಷನ್ ಕೊಟ್ಟರು ಅನ್ನೋ ಭಾವ ಬರುತ್ತೆ ಅಲ್ಲ, ಅದು ಬಂತು ಅಂತಂದ್ರೆ ಅಗೇನ್ ಯು ಆರ್ ಲೈಕ್ ಮೂವಿಂಗ್ ಅವೇ ಫ್ರಮ್ ದ ಕಾಯಕ. ಸೊ ದ ಕಾಯಕ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ಯುವರ್ ಸೆಲ್ಫ್. ಅಲ್ಲ, ರಿವಾರ್ಡಿಂಗು ಈಸ್ ಸೆಕೆಂಡರಿ. ಅದಕ್ಕೂ ಮುಂಚೆ somewhere they want to suppress you. Somehow they want to suppress you and bring someone up. That is not ಮಾಡಬಾರದು. So there are two things, Ali. Let's look at it from a practical perspective. Okay. ನಾನು ಹೇಗಿರ್ತೇನೆ ಮತ್ತೆ ಬೇರೆಯವರು ಹೇಗಿರ್ತಾರೆ, ನಾನು ಬೇರೆಯವರ ನಡವಳಿಕೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗುತ್ತಾ?
ಅದು ಆಗೋದಿಲ್ಲ, ಯಾವತ್ತೂ ಆಗುವಂಥದ್ದಲ್ಲ. ಆಗಲ್ಲ. Right. It's never going to be possible. I can't control what someone else is going to do. The only thing I have in my control is my mind, my thoughts. Hopefully, my mind, my thoughts. For My many of actions. us, even our mind is not in our control. That's a very vishya. But if my mind and my thoughts are in my control, and I have trained it, then ಅನ್ಸುತ್ತೆ ಬಿಟ್ರೇಯಲ್ ಅನ್ಸುತ್ತೆ. ಆದರೆ ಅದನ್ನ ಸಾಕ್ಷಿ ಭಾವದಿಂದ ಅನ್ನಿಸ್ತಾ ಇದೆ, ಬಿಡೋಣ. ಜಸ್ಟ್ ಅಬ್ಸರ್ವ್. ಆತ್ಮಕ್ಕೆ ನಾನು ಅಂಟ್ಕೊಳ್ತಾ ಇದ್ದೀನ? ಈಸ್ ಮೈ ಆತ್ಮ ಫೀಲಿಂಗ್ ದ ಬಿಟ್ರೇಯಲ್ ಆರ್ ಈಸ್ ಮೈ ಎಮೋಷನ್ಸ್ ಫೀಲಿಂಗ್ ದ ಬಿಟ್ರೇಯಲ್? ಆತ್ಮಕ್ಕೆ ಯಾವ ಬಿಟ್ರೇಯಲ್ಲೂ ಇಲ್ಲ. So it is my emotion that is feeling the betrayal. Is that permanent? ಈಗ ಅನ್ನಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದನ್ಸುತ್ತಾ? ಒಂದು ತಿಂಗಳಾದ ನಂತರ ಅನ್ಸುತ್ತಾ? ಒಂದು ವರ್ಷದ ನಂತರ ಅನ್ಸುತ್ತಾ? ಅನ್ನಿಸುವಂಥದ್ದಲ್ಲ. That means it is not permanent. ಆ ಒಂದು ಹೊತ್ತಿನಲ್ಲಿ, ಆ ನಿಟ್ಟಿನಲ್ಲಿ ಅನ್ಸುತ್ತೆ, ಖಂಡಿತ ಅನ್ಸುತ್ತೆ. Just observe it. And you let it go. That is one way of dealing with that challenge at an emotional level, because you don't want it to affect you. You don't want it to affect your quality of life, because your quality of life and your quality of work is important. So you want to ensure that it goes away soon. The second aspect is, if you're talking from a very practical perspective, do you want to confront that? Is a question. Confront ಆಗಲ್ಲ. ಅಲ್ಲ, confrontation ಅಂತಂದ್ರೆ ಹೋಗಿ ಜಗಳ ಆಡಿ ಅನ್ನೋದಲ್ಲ. ಅಲ್ಲ, verbal ಆಗೋ many times it doesn't work. I don't know why. Yeah, and because again it comes down to that aspect of you cannot change people. Yeah. You cannot change people. Yes. The only thing you can do is work Change on yourself. yourself. That's right. ಸೊ ಹಾಗಾಗಿ ಆ ಆಲೋಚನೆಗಳ ಮಟ್ಟಿನಲ್ಲಿ ಇದನ್ನ ಸಾಕ್ಷಿ ಭಾವದಿಂದ ನೋಡಿ, ಹೌದು ನನಗನ್ನಿಸ್ತಾ ಇದೆ, ಆದರೆ ಅದು ಯಾವುದಕ್ಕನ್ನಿಸ್ತಾ ಇರುವುದು? ಆತ್ಮಕ್ಕ ಅಥವಾ ನನ್ನ ಭಾವನೆಗಳಿಗ? ಆತ್ಮದ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ಬೇಕು. ಮಾಡಿಲ್ಲ. ಅಲ್ಲಿ ಅವ್ರು ಹೇಳಿದ ಹಾಗೆ ಆತ್ಮದ ಲೆವೆಲ್ಗೆ ಹೋದರೆ you will be able to cope with that. It happens, but the difference is you won't get stuck over there. That's the thing. ಅಲ್ಲೇ ಸಿಕ್ಕಾಕೊಂಡ್ಬಿಡೋದಿಲ್ಲ. ಸೊ ಒಂಥರ ಇಲ್ಲಿ ಹೆಂಗೆ ಅಂದ್ರೆ ಸೆಲ್ಫ್ ಅಪ್ರೈಸಲ್ ಮಾಡ್ಕೊಂಡ್ಬಿಟ್ಟು 4 out of 4 ನಾವೇ ಕೊಟ್ಕೊಂಡು ನೋ ಮ್ಯಾನೇಜರ್ ಅಪ್ರೂವಲ್. That's right. That way Only self appraisal. ಕರೆಕ್ಟ್. ಅದು ಸಂತೋಷ ಇದೆ. ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕೋದು, ಎಲ್ಲಾ ಕಡೆ ಶುದ್ಧವಾಗಿ ಮಾಡೋದು. ಅವ್ರ ಇಷ್ಟ. 4 ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ, ಆ 4ರಲ್ಲಿ 4 out of 4 ತಗೋಬೇಕಷ್ಟೇ, ತಗೊಂಡ್ಬಿಡೋದು. ಇನ್ ಮಿಕ್ಕಿದ್ ಅವ್ರಿಗೆ ಬಿಟ್ಟಿದ್ದು, ಅವ್ರ ಪರ್ಸ್ಪೆಕ್ಟಿವ್. ಎನಿಹೋ ವಿ ಕ್ಯಾನ್ ನಾವು ಮಾಡೋ ಉದ್ದೇಶ ಒಳ್ಳೇದಿದ್ದಾಗ ಬೇರೆದವ್ರ ಉದ್ದೇಶ ಏನಿದೆ ಅಂತ ಯೋಚನೆ ಮಾಡತ್ತಾ ಕುತ್ಕೊಳಕ್ಕಾಗಲ್ವಲ್ಲ ಭುವನೇಶ್ವರಿ ಅವ್ರೆ. ಅದನ್ನೇ ಹೇಳೋದು. 1000 ಜನ ಇದ್ರೆ ನಾನು 900. ಪ್ರವೀಣ್ ಅವ್ರೆ, ನಂದು ಒಂದು ಕ್ವಶನ್ ಅದೇ. ಹೇಳ್ರಿ. ಇದಾದ್ರಿ ಇದು ದಿಸ್ ಇಸ್ ರಿಗಾರ್ಡಿಂಗ್ ಡಿಸ್ಕ್ರಿಮಿನೇಷನ್. ನೀವು ಒಂದ್ ಸ್ವಲ್ಪ ಅದು ಡಿಸ್ಕ್ರಿಮಿನೇಷನ್ ಬಗ್ಗೆ ಯು ಟಚ್ಡ್ ಆನ್. ಒಂದು ವಧುವರಗಳ ಬಗ್ಗೆನೂ ಹೇಳಿದ್ರಿ, ಒಂದು ರೆಂಟ್ ಬಗ್ಗೆನೂ ಒಂದೇನೋ ಅಂದ್ರಿ. ಜಸ್ಟ್ ಎ ಕ್ವಶನ್ ಅಬೌಟ್ ರೆಂಟ್. ಸೇ ಆಸ್ ಎ ಲ್ಯಾಂಡ್ ಲಾರ್ಡು, ಸೊ ಈಗ ಟೆನೆಂಟ್ಸ್ ಬರ್ತಾರೆ, ಈಗ ಬಂದವ್ರು ಎಲ್ಲರಿಗೇನು ರೆಂಟ್ ಮಾಡೋದು ಆಗಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಟೇಕ್ ನಂದೇ ಎಕ್ಸಾಂಪಲ್ ಹೇಳಿದ್ರೆ, ಈಗ ನಮ್ದು ವೇರ್ ಹೌಸ್ಗೆ ದೇ ಕ್ಯಾನ್ ಗಿವ್ ಮೋರ್ ಮನಿ. ದಿಸ್ cannabis growers wants to come and rent it, which I clearly tell that no, we don't rent it. That doesn't mean that I am discriminating them, because they have a choice, I have a choice. Where both parties have a choices, then there is no discrimination. Discrimination comes only when
only one has choice and one doesn't have choice ಅಂತ ನನಗೆ ಅನಿಸ್ತದೆ. ನಿಮಗೆ ಹೆಂಗ ಅನಿಸ್ತದೆ ಏನು ಅದು? The discrimination, so discrimination anta heಳುವಲ್ಲಿ, the discrimination that we do amongst people, the underlying aspect over there is, why are you on what basis are you discriminating? ಒಂದು ಕೆಲಸವನ್ನ ಮಾಡ್ತಿದ್ದಾರೆ, ಅವರು ಸರ್ಕಾರಿ ಉಪಾಧ್ಯಾಯರು, ಮತ್ತೊಬ್ರು ಪ್ರೈವೇಟ್ ಕಾಲೇಜಲ್ಲಿ ಪ್ರಿನ್ಸಿಪಲ್ಲೋ ಹೆಡ್ ಆಫ್ ದ ಡಿಪಾರ್ಟ್ಮೆಂಟೋ ಏನೋ ಆಗಿರುವಂತ. ಆಗ if I see that, and if I in my mind say that this person is better than this person as a human being, that discrimination. When I treat them, when they come to me, do I treat them with the same respect, or do I treat them differently as human beings? ಯಾರೋ ಬಂದ್ರು ಅಂತಂದ್ರೆ ಅವ್ರಿಗೆ ಹೇಳಿದ್ದು ಮಾಡಿದ್ದು ಎಲ್ಲವನ್ನೂ ಕೂಡ ಕೊಡ್ಲಿಕ್ಕೆ ಆಗದೆ ಇರಬಹುದು, ಖಂಡಿತ, and it's definitely fine, but do you treat them with respect? Do you acknowledge that, I'm not able to give it to you, but do you treat that person with respect? Do we deny them certain basic aspects of human servitude and human life, the rights of a human being? And are they denied those human rights because of their color, of their background, of the work that they are doing? That is the sort of in this case, they are legal, in California. Yeah. So I am kind of discriminating because of their work, what kind of business they are going to conduct in that premise, even though it is legal. Cannabis growing is legal in California. Cannabis. Okay. Cannabis ಬಗ್ಗೆ ಹೇಳ್ತಾ ಇದ್ದೀರಾ? Okay. Cannabis ಅಂತಂದ್ರೆ ಇದು marijuana. Yes. Marijuana. New 21st century challenge. Yes. So their finance is good. They are willing to pay higher rent. They are willing to pay higher rent. Of course. Okay. And they have a legal license. Yeah. Okay. Okay. But still, I am willing to take a lesser rent and give it to somebody else than these people, even though they are legal and they have a good financial record and all. Still, because it is just my personal preference, because it may attract some, it may not, but it may attract some bad elements. Absolutely. To the premises. So that's the only reason I deny them. I have denied in the past. So is that considered as a discrimination? It depends on your context. How are you going to define discrimination in that? Certain people will see that as discrimination. And that is why it comes to how are you defining the context of discrimination in this case? And again, there is no right or wrong here, because it comes to an ethical purview. Nimage idanna kododrindagi it affects my principles, or I have a principled stand about the use of cannabis. The state has made it legal, yes, but I don't want to kind of I'm not able to make peace with it. The question is, let me have a different context to this whole thing. If it was only for medical purposes, to save somebody's life, and if you were the only one who would be having a facility that it can be housed, options bere ide.
available ide, they will go, they will take their business somewhere else. It's absolutely fine. It's at a business level. ವ್ಯಾವಹಾರಿಕ ಆರ್ಥಿಕವಾದಂತಹ ಅರ್ಥ ಧರ್ಮದಲ್ಲಿ ಆ ಒಂದು ಅರ್ಥದ ವ್ಯವಹಾರದ ಮಟ್ಟಕ್ಕೆ ಬಂತು ಅಂತಂದ್ರೆ ಇದೇ ಬೇರೆ. ಮಾನವೀಯತೆಯ ಮಾನವೀಯತೆಯ ಧರ್ಮಕ್ಕೆ ಬಂತು ಅಂತಂದ್ರೆ ಮಾಪನ ಬೇರೆ. ಇಲ್ಲಿ ಮಾನವೀಯತೆಯ ದೃಷ್ಟಿ ಇತ್ತ, ಇಲ್ಲಿ ಅರ್ಥವ್ಯವಸ್ಥೆ ಇತ್ತ. ಇಲ್ಲಿ ಅರ್ಥವ್ಯವಸ್ಥೆ ಇರುವಂಥದ್ದು. ಅರ್ಥವ್ಯವಸ್ಥೆಯಲ್ಲಿ ತರತಮಗಳು ಬೇರೆ, ಅದರ ಮಾಪನ ಬೇರೆ. ಅರ್ಥವ್ಯವಸ್ಥೆಯಲ್ಲಿ ನಾವು ಮಾನವ ಧರ್ಮ ವ್ಯವಸ್ಥೆಯನ್ನ ತಂದು ಸೇರಿಸ್ಬಿಟ್ರೆ ಅದು ಕಾನ್ಫ್ಲಿಕ್ಟ್ ಆಗುವಂಥದ್ದು. ಅರ್ಥವ್ಯವಸ್ಥೆ ಹೇಳಿ. ಈಗ ದೆನ್ ಆನ್ ದಿ ಅದರ್ಸ್. ಓಕೆ, ಶ್ರೀಶೈಲ್ ಅವರು ಹೇಳಿ, ಆಮೇಲೆ ನನಗೆ. ಇಲ್ಲ, ಐ ವಾಂಟ್ ಟು ಲಿಸನ್ ಟು ಯು. ನಾನು ಹೇಳೋದು ಪ್ರವೀಣ್ ಅವ್ರು ಚೆನ್ನಾಗಿ ಹೇಳಿದ್ರು. ಸೊ ಇಟ್ಸ್ ಯುವರ್ ವೇರ್ ಹೌಸ್. ಡಸ್ ಯುವರ್ ಮೈಂಡ್, ಯುವರ್ ಪ್ರಿನ್ಸಿಪಲ್ಸ್, ಯುವರ್ ಐಡಿಯಾಲಜಿ ಅಗ್ರೀಸ್ ಟು ದ್ಯಾಟ್? ದಟ್ಸ್ ದ ಫಸ್ಟ್ ಥಿಂಗ್. ಸಾಮಾಜಿಕ ದೃಷ್ಟಿಯಿಂದ ಅದನೋ, ಮಾನವೀಯ ದೃಷ್ಟಿಯಿಂದ ಅದನೋ, ಅಥವಾ ಆರ್ಥಿಕ ದೃಷ್ಟಿಯಿಂದ ಅದನೋ, ಅದು ಮೂರನ್ನ ನೀವು ತುಲನಾತ್ಮಕವಾಗಿ ನೋಡಿದ್ಮೇಲೆ ವಾಟ್ ಯು ಥಿಂಕ್, ಬಿಕಾಸ್ ಇವೆಂಚುಲಿ ಯು ಆರ್ ದ ಒನ್ ಸಫರ್ ಇಟ್ ಆರ್ ಎಂಜಾಯ್ ದ ಫ್ರೂಟ್ಸ್ ಆಫ್ ಇಟ್. ಸೊ ಹೀಗಾಗಿ ಇನ್ ವಾಟ್ ವೇ ಯು ವಾಂಟ್ ಟು, ಸಾಮಾಜಿಕ ದೃಷ್ಟಿಯಿಂದ ಇವ್ರು ಹೇಳಿ, ಮಾನವೀಯ ದೃಷ್ಟಿಯಿಂದ ಎಸ್ ಇಟ್ಸ್ ಮೆಡಿಕಲ್ ಮೆರಿವಾನ, ಯು ಕ್ಯಾನ್ ಗಿವ್ ಇಟ್. ಸಾಮಾಜಿಕ ದೃಷ್ಟಿಯಿಂದ ಅಂತಂದ್ರೆ ಯಾರೋ ಬಂದು ಚಾರಿಟಿ ಮಾಡಿ ಲಂಚ್ ಪ್ಯಾಕ್ ಅದೇನೋ ಮಾಡಿ ಕೊಡ್ತಾ ಇದಾರೆ, ದೇ ಆರ್ ಯೂಸಿಂಗ್ ಯರ್ ಫೆಸಿಲಿಟಿ, ದಟ್ ಈಸ್ ಫೈನ್. ಇಫ್ ಇಟ್ ಇಸ್ ಅ ಪ್ಯೂರ್ಲಿ ಕಮರ್ಷಿಯಲ್ ಬೇಸಿಸ್, then the question comes, the ethical and moral bar line. So does that really like enhances the glory of the society, or does it takes it down? So once the business increases, a lot of drug addict starts coming there, it spoils the entire environment. So eventually it all goes with what border lines you have on, or within what framework you want to lease it, rent it, or work with. ಎಕ್ಸಾಕ್ಟ್ಲಿ. ಆರ್ಥಿಕ ವ್ಯವಸ್ಥೆ ಅಷ್ಟೇನೆ ಅದು. ಆ ಆರ್ಥಿಕ ವ್ಯವಸ್ಥೆಯಲ್ಲಿ ನಿಮ್ಮ ಸ್ವಾತಂತ್ರ್ಯ ಉಂಟಲ್ಲ. ಯಾವ ಚೌಕಟ್ಟಿನಲ್ಲಿ ನಾನು ನನ್ನ ಅರ್ಥವ್ಯವಸ್ಥೆಯನ್ನ, ನನ್ನ ಬಿಸ್ನೆಸ್ ಅನ್ನ ನಾನು ನಡೆಸ್ಕೊಳ್ತೇನೆ, ಆ ಚೌಕಟ್ಟಿಗೆ ನಿಮ್ಮ ಅಧಿಕಾರ ಉಂಟು. And so you can deny, but the thing is respect to the person. ಶೋಭಾ ಅವರೇನು? ಓಕೆ, ಶೋಭಾ ಅವರೇನು ಹೇಳ್ತೇನಂತ ಇದ್ದಾರೆ, ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು ಶೋಭಾ ಅವರೇ. ನಮಸ್ಕಾರ ಎಲ್ಲರಿಗೂ. ಸೊ ಈಗ ಒನ್ ಸೆಕೆಂಡ್, ಭವಾನಿ ಅವರು ಏನೋ ಹೇಳ್ತಾ ಇದ್ರಲ್ಲ ಅಬೌಟ್ ವರ್ಕ್ ಡಿಸ್ಕ್ರಿಮಿನೇಷನ್ ಅಂಡ್ hurting somebody's feelings and things like that. This usually happens in all work field. Sometimes we do our fullest efforts, 100% or even more than 100%. But there are people around us who always want to pull our legs and hurt us. But that moment we feel really irritated, like I have done my best, so why this is coming to me? But take a deep breath and take it easy and think, maybe there is a room for me to improve. Maybe I will be better one day. So that will give you more encouragement to improve ourselves. And the person who really hurts you will later on realize that what he has done is wrong. Or ಅವಳು ಸಣ್ಣತನ ಅಂತ ತೋರಿಸ್ತೇನೆ ಅನ್ಸುತ್ತೆ ನನಗೆ. So we have to grow up and yes, maybe I have room to improve myself. So this way we can learn new things and try to improve and just think that they are little people, they have to still grow up and try to move forward. That's what I think each time. Yeah, you're absolutely right. ಅಕ್ಕಮಹಾದೇವರು ಹೇಳಿದಾರಲ್ಲ, ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಆದ್ರೆ ಅದು we have to constantly remind ourselves. ಅದಾಗತ್ತೆ ಮನುಷ್ಯರಾಗಿ ಹುಟ್ಟಿದ ಮೇಲೆ. They don't say upright.
They are totally Yeah. different in front of you. What they do, Yeah. that's the only thing. See, if they are upright, you can keep improving. They don't want to tell that also. Some people are Yeah. there. So ಹೌದು they just ಹೌದು are ಎಲ್ಲ like ಎಲ್ಲ creative. ತರದ ಜನರು ಸಮಾಜದಲ್ಲಿ ಇದ್ದೇ ಇರ್ತಾರೆ, ಹೌದು. ನಮ್ಮ ಒಡನಾಟ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ತೀವಿ. We have to only change ourselves. ಆಮೇಲೆ I agree to that. ಹೇಳಿ. ಈಗ ಶೋಭಾ ಅವರು ಹೇಳಿದ ಹಾಗೆ, ಸೊ ಬೇರೆಯವ್ರು ಹಾಗಂತಾರೆ ಮನಸ್ಸಿಗೆ ನೋವಾಗುತ್ತೆ ಅಂತಂದ್ರೆ, ಯು ಹ್ಯಾವ್ ಟೈಡ್ ಯುವರ್ ಎಮೋಷನ್ಸ್ ಟು ಸಂಬಡೀಸ್ ಕಮೆಂಟ್ಸ್. ಸೊ ಯಾಕೆಂದ್ರೆ ನಿಮ್ಮ ಸಂತೋಷ, ನಿಮ್ಮ ದುಃಖ, ನೋವು, ನಲಿವು ಮತ್ತೊಬ್ಬರ ಮಾತಿನ ಮೇಲೆ ಅವಲಂಬಿತವಾಗಿದ್ರೆ ಯು ಆರ್ ನಾಟ್ ಎನ್ ಇಂಡಿಪೆಂಡೆಂಟ್ ಪರ್ಸನ್. ಸೊ ವಿ ನೀಡ್ ಟು ಗ್ರೋ ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಎಮೋಷನಲಿ. ವಿ ಹ್ಯಾವ್ ಟು ಗ್ರೋ ಅವರ್ ಸೆಲ್ಫ್ ಎಸ್ ಅನ್ ಇಂಡಿಪೆಂಡೆಂಟ್. ಜಸ್ಟ್ ಬಿ ಎನ್ ಅಬ್ಸರ್ವರ್. ಹೇಗೆ ನಮ್ಮ ವಚನದ ಕೊಟ್ಟರು ಅವ್ರ ಅಕ್ಕಮಹಾದೇವಿಯರ ವಚನ, ಬೆಟ್ಟದ ಮೇಲೊಂದು ಮನೆ ಮಾಡಿ ನಮ್ಮ ಮೃಗಗಳಿಗೆ ಹಂಚಿದೋಡಂತ. ಮನಿ ಮಾಡಿವಿ ಅಂತ ಅಂದ್ಮೇಲೆ ಅವು ಬಂದೇ ಬರ್ತಾವ. ಸಮಾಜದೊಳಗೆ ಇದೀವಿ ಅಂತ 4 ಜನ ಹೀಗೋ ಅಂತಾರೆ, ಹೀಗೋ ಅಂತಾರೆ. ಅವ್ರ ಕಡೆ ಲಕ್ಷ್ಯ ಕೊಟ್ಟು ನಾವು ನಮ್ಮ ಜೀವನವನ್ನ ವ್ರತ ಮಾಡೋದಲ್ಲಿ ಅರ್ಥ ಇಲ್ಲ. ಸೊ ಯು ನೀಡ್ ಟು ಬಿ ಲೈಕ್ ಟ್ರೈ ಟು ಬಿ ಇಂಡಿಪೆಂಡೆಂಟ್ ಎಮೋಷನಲಿ. ಇರುತ್ತೆ ಭಾವನಾತ್ಮಕ ಜೀವಿ ಮನುಷ್ಯ, ಯು ವಾಸ್ ಎಮೋಷನಲಿ ಬಾಂಡೆಡ್ ಟು ಎವ್ರಿಥಿಂಗ್. So we need to cleave it. Then only we can have a right perspective. Then we can enjoy our life. And hige. It's tough. It is absolutely tough. ಇಷ್ಟೆಲ್ಲ ಹೇಳಿ ಅವತ್ತು ಕೆಲವಾರು ವಾರಗಳ ಹಿಂದೆ, ಒಂದೆರಡು ವಾರಗಳ ಹಿಂದೆ ಏನ್ ನಡೀತು ನೋಡಿದ್ರಿ, ಎಲ್ರು ನೋಡಿದ್ರಿ. ಆಯ್ತು ಆಯ್ತು, ನಿಜ ಕಷ್ಟ ಆಯ್ತು 2 ದಿನ. It affects, but Yeah. you learn, you grow. The next time, hopefully it should not, but if it happens, the recovery will be much faster. ಅಲ್ಲ, ಈಗ ನೀವೆಲ್ಲ ಹೀಲಿಂಗ್ ಪವರ್ ಕೊಟ್ಬಿಟ್ಟಿದ್ದೀರಪ್ಪ. ಇವಾಗ ನಾವು ಚಿತ್ತ ಶುದ್ಧ ಇದೆನಾ, ಓಕೆ, ಭಾವ ಶುದ್ಧದಿಂದ ಮಾಡ್ತಾ ಇದ್ದೇವೆ, ಆಯ್ತು, ನಮ್ ಕಾಯಕನಷ್ಟು ಮಾಡೋಣ ಅಂತ ನೋಡ್ತೀವಿ. ಹೋಪ್ಫುಲಿ ಅದರ್ಸ್ ರೇಟಿಂಗ್ ಅಂತ ವೇಟ್ ಮಾಡ್ತೇವೆ ಅಲ್ವಾ? And it's a process we have. ಅದ ನಮ್ದ Dada. ಇದು ಉತ್ತರ ಕರ್ನಾಟಕದೊಳಗೆ, ಉತ್ತರ ಕರ್ನಾಟಕದ ಕಡೆ ಒಂದು ಗಾದೆ ಮಾತದೆ, ಉತ್ತರ ಕರ್ನಾಟಕದವ್ರಿಗೆ ಗುರ್ತಾಗ್ತದೆ. ಊರ್ ಮುಂದ ಗಳೆ ಹೂಡಿದಾಗ ಒಬ್ರು ಕಡದಂತಾರ, ಒಬ್ರು ಬಳದಂತಾರ ಅಂತ ಹೇಳಿ. ಸೊ when you are doing the work, there will be some people will praise, some people will not praise. That's okay. You have to keep on doing what is right. As long as ನೀವು ನಿಮ್ಮ ಮನಸ್ಸಾಕ್ಷಿಯಾಗಿ ಮಾಡ್ತಾ ಇದ್ದೀರಿ, ಒಳ್ಳೇದಂತ ನಿಮ್ಗೆ ಅನಿಸ್ತು ಅಂತಂದ್ರೆ ಸಾಕು. Then you have to keep on going. Yeah. Self-satisfaction is more important. Yes, I agree to that also. Self-respect and your principles. ಅದ್ ಯಾರು ಏನಂದ್ರು ಚೇಂಜ್ ಮಾಡೋದು ತುಂಬಾನೇ ಕಷ್ಟ. ಬಟ್ ಟ್ರೈ ಮಾಡ್ಬೇಕು. ಚೇಂಜ್ ಇಸ್ ಓನ್ಲಿ ಪರ್ಮನೆಂಟ್. ಚೆನ್ನಾಗಾಯ್ತು ತುಂಬಾ ಪ್ರವೀಣ್ ಅವರೇ. ಚೆನ್ನಾಗಿತ್ತು. ಥ್ಯಾಂಕ್ಸ್. ಹೀಗೇನೆ ನೀವು 4 ಭಾವ, ಚಿತ್ತ ಹಾಗೂ ಜ್ಞಾನದಿಂದ ನಮ್ಮೆಲ್ರಿಗೂ ಜ್ಞಾನ ಕೊಡ್ತಾ ಹೋಗಿ, ನಾವು ಆದಷ್ಟು ಅರಿತ್ಕೊಂಡು ಹಾಗೇನೆ ನಡೆಯಕ್ಕೆ ನಮ್ ಲೈಫ್ ಅಲ್ಲಿ ಟ್ರೈ ಮಾಡ್ತೇವೆ. ಎಲ್ರು ಟ್ರೈ ಮಾಡ್ತಾ ಹೋಗೋಣ. ಹೀಗೆ ಒಳ್ಳೆ ಒಳ್ಳೆ ವಿಷಯಗಳನ್ನ ನಾವು ಚಿಂತನೆ ಮಾಡ್ತಾ ಹೋಗೋಣ. ಸೊ ಇವತ್ತು ಸೇರಿದ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ನಿಮಗೂ ಕೂಡ ಪ್ರವೀಣ್ ಅವರೇ. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ 12 ಗಂಟೆ PST ಗೆ ಸಿಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಶರಣಾರ್ಥಿಗಳು.